ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಶ್ರೀಶಂಚ ವಾಸಿಷ್ಠಕೃಷ್ಣಂಚ ಮಧ್ವಾನ್ ದೇವಾಂಶ್ಚ ಮಧ್ವಾನುಜಪದ್ಮನಾಭಾನ್ ಶ್ರೀಮಜ್ಜಯಾರ್ಯಾನಥ ಪಂಡಿತಾರ್ಯಾನ್ ವ್ಯಾಖ್ಯಾತಶಾಸ್ತ್ರಾನ್ ವಿಜಯಧ್ವಜಾಂಶ್ಚ ಬ್ರಹ್ಮಣ್ಯತೀರ್ಥಾನ್ ಯತಿರಾಜವರ್ಯಾನ್ ಶ್ರೀವ್ಯಾಸರಾಜಾನಥ ವಾದಿರಾಜಾನ್ ಜಯೀಂದ್ರಪೂಜ್ಯಾನ್ ವರರಾಮಚಂದ್ರಾನ್ ಶ್ರೀರಾಘವೇಂದ್ರಾನ್ ಸುಮತೀಂದ್ರವರ್ಯಾನ್ ಲಕ್ಷ್ಮೀಶಶಿಷ್ಯಾನ್ ಜಗದೀಶ ಸಂಜ್ಞಾನ್ ಶ್ರೀಮಧ್ವಸದ್ವಂಶ್ಯಯತೀನ್ ಸಮಸ್ತಾನ್ ಶ್ರೀವಿಷ್ಣುಪಾದಾಶ್ರಿತದಾಸವರ್ಯಾನ್ ನತ್ವಾ ಸುವಾಕ್ಯೈಃ ಹರಿಮರ್ಚಯಾಮಿ. ಶ್ರೀಮತ್ಪುಣ್ಯತರಾದಿಶೋಭನತಿಥೌ ಸೂರ್ಯೋದಯಾನಂತರಂ ತೇ ವಕ್ಷ್ಯಾಮ್ಯಹಮಾಶ್ರಯೇ ಯದುಪತಿಂ ಕೃಷ್ಣೇಷ್ಟಚಿಂತಾಮಣೇ. ಮೇಘಶ್ಯಾಮಲರುಗ್ಮಿಣೀಶಕರುಣಾ ಸಿಂಧೋ ರಮಾವಲ್ಲಭ ಶ್ರೀಸತ್ಯಾಧಿಪಮಂಗಲಪ್ರದಮಿದಂ ಪಂಚಾಂಗಮಾಕರ್ಣ್ಯತಾಂ. ಕೃಷ್ಣಂ ವೇಣುಧರಂ ಕಿಟೀರಘುಪತಿಂ ವ್ಯಾಸಂ ಮಣಿಪ್ರಸ್ತರಂ ಧೀಮಂತಂ ನೃಹರಿಂ ಚ ವಿಠ್ಠಲತನಂ ಸಂತಾನಕೃಷ್ಣಪ್ರಭುಂ. ಪೂಜ್ಯೌ ದಿಗ್ಜೈನೌ ತಥಾ ಚ ವರದೌ ಶ್ರೀರಾಮಕೃಷ್ಣೌ ಪರೌ ಅರ್ಚಂತಂ ಪ್ರಣಮಾಮ್ಯನಂತಫಲದಂ ವಿದ್ಯಾಪಯೋಧಿಂ ಗುರುಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಹೃತ್ಕಮಲ ಮಧ್ಯ ನಿವಾಸಿಯಾದ ಅನಂತಗುಣ ಪರಿಪೂರ್ಣನಾದ ಸರ್ವದೋಷ ದೂರನಾದಂತಹ ಶ್ರೀಮನ್ನಾರಾಯಣನ ಪಾದಪದ್ಮಗಳಿಗೆ ನಮಸ್ಕಾರವನ್ನು ಮಾಡಿ, ಸರಸ್ವತೀಪತಿ ಚತುರ್ಮುಖ ಬ್ರಹ್ಮದೇವರು, ಭಾರತೀಪತಿ ಮುಖ್ಯಪ್ರಾಣದೇವರು, ಪಾರ್ವತೀಪತಿ ಶ್ರೀ ರುದ್ರದೇವರಿಂದ ಆರಂಭ ಮಾಡಿಕೊಂಡು ಸಮಸ್ತ ದೇವತೆಗಳಿಗೆ, ಸಕಲ ಋಷಿವರೇಣ್ಯರಿಗೆ, ಸಕಲ ಪಿತೃದೇವತೆಗಳಿಗೆ, ಸಕಲ ಚಕ್ರವರ್ತಿಗಳಿಗೆ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮ ಪವಿತ್ರ ಪರಂಪರೆಗಳಲ್ಲಿ ಬಂದಂತಹ ಶ್ರೀಮತ್ ಪದ್ಮನಾಭತೀರ್ಥ ಗುರು ಸಾರ್ವಭೌಮರೇ ಮೊದಲಾದಂತಹ ಸಮಸ್ತ ಯತಿವರೇಣ್ಯರಿಗೆ ನಮಸ್ಕಾರವನ್ನು ಮಾಡಿ, ಶ್ರೀ ಹರಿವಾಯು ದೇವತಾ ಗುರುಗಳಲ್ಲಿ ಭಕ್ತಿಯನ್ನು ಮಾಡತಕ್ಕಂತಹ ವಿಶ್ವನಂದಿನಿಯ ಬಾಂಧವರಾದಂತಹ ಸಕಲ ಸಜ್ಜನರಿಗೂ ಸಹಿತ ದೀರ್ಘವಾದ ಆಯುಷ್ಯ, ದೃಢವಾದ ಆರೋಗ್ಯ, ಸಾತ್ವಿಕವಾದಂತಹ ಸಂಪತ್ತು ದೊರೆತು ಸಾಧನೆ ಮಾಡುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ವಿಶ್ವನಂದಿನಿಯ ಎಲ್ಲ ಬಾಂಧವರಿಗೂ ಸಹಿತ ಹೃತ್ಪೂರ್ವಕವಾದ ಯುಗಾದಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಚೈತ್ರ ಶುದ್ಧ ಪ್ರತಿಪದ ಯುಗಾದಿ. ಆ ದಿವಸ ಉಷಃಕಾಲದಲ್ಲೇನೆ ರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡ್ತಾ ಎದ್ದು ಚಂದ್ರಮಾನಕ್ಕೆ ಅಧಿಪತಿಯಾದಂತಹ ಚಂದ್ರನನ್ನ, ಸೂರ್ಯಾದಿ ಸಕಲ ಗ್ರಹಗಳನ್ನೂ ಕೂಡ ಸ್ಮರಣೆ ಮಾಡಿ, ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಿ, ಭಗವಂತನಿಗೆ ತಿಲವನ್ನು ಸಮರ್ಪಣೆ ಮಾಡಿ, ಅಭ್ಯಂಗವನ್ನು ಮಾಡಿಕೊಂಡು ಭಗವಂತನ ಪೂಜೆಯನ್ನು ಮಾಡಿ, ಬೇವು ಬೆಲ್ಲಗಳನ್ನು ಭಗವಂತನಿಗೆ ಸಮರ್ಪಿಸಿ, ಪೂಜೆಯ ನಂತರ ಅದನ್ನು ಸ್ವೀಕರಿಸಿ, ಅದಾದ ಬಳಿಕ ತುಪ್ಪದಲ್ಲಿ ಒಮ್ಮೆ ಮುಖವನ್ನು ನೋಡಿಕೊಂಡು ಜ್ಯೋತಿಷ್ಶಾಸ್ತ್ರವನ್ನು ಬಲ್ಲಂತಹ ಸಜ್ಜನರಾದ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಿ ಪಂಚಾಂಗ ಶ್ರವಣವನ್ನು ಮಾಡಿಸುವಂತೆ ಪ್ರಾರ್ಥನೆ ಮಾಡಬೇಕು. ತನ್ನ ಮನೆಯ ಎಲ್ಲ ಬಂಧುಗಳ ಜೊತೆಯಲ್ಲಿ ಕುಳಿತುಕೊಂಡು ಪಂಚಾಂಗದ ಶ್ರವಣವನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿ ಹೇಳ್ತದೆ. ಚೈತ್ರಾದಾ ಉಷಸಿ ಸ್ಮರನ್ ರಘುಪತಿಂಚೋತ್ಥಾಯ ಚಂದ್ರಂ ಸ್ಮರೇತ್ ವೃದ್ಧಾಜ್ಞಾಮನುಗೃಹ್ಯ ನಿಂಬಕದಲಂ ಪ್ರಾಶ್ಯಾಜ್ಯ ಪಾತ್ರೇ ಸ್ವಕಂ ವಕ್ತ್ರಂ ವೀಕ್ಷ್ಯ ಚ ದರ್ಪಣೆ ಸುಮನಸೋ ದೈವಜ್ಞಮಿತ್ರಾನ್ವಿತಃ ಪಂಚಾಂಗಂ ಶೃಣುಯಾನ್ ನೃಪಃ ಪ್ರಮುದಿತಃ ಸಂಭಾವ್ಯ ದೈವಜ್ಞಕಾನ್. ನಾವೇನು ನಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡ್ತೇವೆ, ಕರ್ಮಗಳ ಆಚರಣೆಯನ್ನು ಮಾಡ್ತೇವೆ, ಅವೆಲ್ಲವೂ ಅವಲಂಬಿತವಾಗಿರತಕ್ಕಂಥದ್ದು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳ ಮೇಲೆ. ಈ 5 ಪದಾರ್ಥಗಳನ್ನು ಪಂಚಾಂಗಗಳು ಅಂತ ಹೇಳಿ ಕರೀತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಪ್ರತಿ ದಿವಸವೂ ಬೆಳಗ್ಗೆ ಎದ್ದ ಬಳಿಕ ಈ ದಿವಸ ಏನು ತಿಥಿವಾರ ನಕ್ಷತ್ರ ಯೋಗ ಕರಣಗಳಿವೆ ಅಂತ ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳುವುದರಿಂದ ತಿಥೇಶ್ಚ ಶ್ರಿಯಮಾಪ್ನೋತಿ, ಈ ದಿವಸ ಯಾವ ತಿಥಿ ಇದೆ ಅಂತ ತಿಳಿಯೋದರಿಂದ ಮತ್ತು ಆ ತಿಥಿಗೆ ಅಭಿಮಾನಿಯಾದ ದೇವತೆ ಯಾರು ಅಂತ ತಿಳಿಯೋದರಿಂದ ಸಂಪತ್ತು ಬರ್ತದೆ. ವಾರಾದ ಆಯುಷ್ಯವರ್ಧನಂ, ಈ ದಿವಸ ಯಾವ ವಾರವಿದೆ ಅಂತ ತಿಳಿಯೋದರಿಂದ ಆಯುಷ್ಯ ಅಭಿವೃದ್ಧಿಯಾಗ್ತದೆ.
ನಕ್ಷತ್ರಾದ್ಧರತೆ ಪಾಪಂ. ಈ ದಿವಸ ಯಾವ ನಕ್ಷತ್ರವಿದೆ, ಎಷ್ಟೊತ್ತಿಗೆ ಮುಗಿದಿದೆ, ಮುಂದಿನ ನಕ್ಷತ್ರ ಎಷ್ಟೊತ್ತಿಗೆ ಆರಂಭವಾಗ್ತದೆ, ಇವನ್ನ ತಿಳಿಯೋದರಿಂದ ಪಾಪನಾಶವಾಗತ್ತೆ. ಯೋಗಾದ್ ರೋಗ ನಿವಾರಣಂ. ಈ ದಿವಸ ಯಾವ ಯೋಗವಿದೆ ಅಂತ ತಿಳಿಯೋದರಿಂದ ರೋಗ ನಿವಾರಣೆಯಾಗ್ತದೆ. ಕರಣಾತ್ ಕಾರ್ಯಸಿದ್ಧಿಂಚ. ಈ ದಿವಸ ಯಾವ ಕರಣವಿದೆ ಅಂತ ತಿಳಿಯೋದರಿಂದ ಮಾಡುವ ಎಲ್ಲ ಕಾರ್ಯಗಳು ಸಿದ್ಧವಾಗ್ತವೆ. ಈ 5 ತಿಳಿಯಬೇಕು, 5ಕ್ಕೆ ಅಭಿಮಾನಿ ದೇವತೆಗಳನ್ನೂ ತಿಳಿಯಬೇಕು, ನಿಯಾಮಕವಾದ ಭಗವದ್ರೂಪಗಳನ್ನು ತಿಳಿಯಬೇಕು. ಶ್ರೀಮದ್ ರಾಜರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರತಕ್ಕಂತಹ ಮಂಗಲಾಷ್ಟಕದ ಅನುವಾದದ ಸಂದರ್ಭದೊಳಗೆ ಈ ಎಲ್ಲ ತಿಥಿವಾರ ನಕ್ಷತ್ರ ಯೋಗಕರಣಗಳ ಅಧಿಪತಿ ದೇವತೆಗಳ ಕುರಿತು ತಿಳಿಸಿದ್ದೇನೆ. ಅದನ್ನ ಕೇಳಿ ಒಂದು ಕಡೆಯಲ್ಲಿ ಬರೆದಿಟ್ಟುಕೊಂಡು ಪ್ರತಿ ದಿವಸ ಅದರ ಚಿಂತನವನ್ನ ಮಾಡುವುದರಿಂದ ಇಷ್ಟು ಫಲ ದೊರೆಯುತ್ತದೆ. ಪ್ರತಿನಿತ್ಯ ಪಂಚಾಂಗವನ್ನ ಕೇಳಬೇಕಾದರೆ ಇಷ್ಟನ್ನ ಕೇಳಬೇಕು. ಯುಗಾದಿಯ ದಿವಸ ಪಂಚಾಂಗ ಶ್ರವಣ ಮಾಡಬೇಕಾದರೆ ಮತ್ತಷ್ಟು ವಿಶೇಷ ವಿಷಯಗಳನ್ನು ತಿಳಿಯಬೇಕು. ಇಡೀ ವರ್ಷಕ್ಕೆ ಏನು ನಾಯಕರಿದ್ದಾರೆ, ನವನಾಯಕರು ಅಂತ ಹೇಳಿ ಕರೀತಾರೆ. ಪ್ರಧಾನರಾದಂತಹ 9 ಜನ ನಾಯಕರು. ಈ ನಾಯಕ ಗ್ರಹಗಳು ಯಾರ್ಯಾರು, ಅದರಿಂದ ಉಂಟಾಗ್ತಕ್ಕಂತಹ ಫಲಗಳೇನು ಅಂತ ತಿಳಿಯೋದರಿಂದ ವಿಶೇಷವಾದ ಫಲವಿದೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಯಶೃಣೋತಿ ಮಧು ಶುಕ್ಲ ಪಕ್ಷಕೆ ವರ್ಷನಾಥ ಸಚಿವಾದಿಕಂ ಫಲಂ ಪ್ರಾಪ್ನುಯದ್ದುರಿತ ಮುಕ್ತ ವಿಗ್ರಹ ಚಾಯುರರ್ಥ ಮತುಲಂ ಯಶಸ್ಸುಖಂ. ಮಧು ಶುಕ್ಲ ಪಕ್ಷಕೆ ಏನು ಈ ಮಧುಮಾಸದ ಶುಕ್ಲ ಪಕ್ಷದ ಮೊಟ್ಟ ಮೊದಲನೆಯ ತಿಥಿ ಚೈತ್ರ ಶುಕ್ಲ ಪ್ರತಿಪದೆ ಇದೆ. ಆ ದಿವಸ ಯಾರು ವರ್ಷನಾಥ ಸಚಿವಾದಿಕಂ ಫಲಂ, ಈ ವರ್ಷಕ್ಕೆ ಯಾರ ಒಡೆಯರು, ಈ ವರ್ಷದಲ್ಲಿ ಯಾರ ಮಂತ್ರಿಗಳು, ಈ ವರ್ಷದಲ್ಲಿ ಯಾರ ಸೈನ್ಯಾಧಿಪತಿಗಳು ಅಂತ ತಿಳಿತಾರೆಯೋ ಆ ರೀತಿಯಾಗಿ ಆ ಗ್ರಹಗಳ ಸ್ಮರಣೆಯನ್ನ ಮಾಡುವುದರಿಂದ ಪಾಪಗಳ ಪರಿಹಾರವಾಗುತ್ತೆ. ಏನೆಲ್ಲ ದೋಷಗಳು ಈ ವರ್ಷದಲ್ಲಿ ಉಂಟಾಗಬಹುದು ಅಂತ ಶಾಸ್ತ್ರ ತಿಳಿಸ್ತದೆ, ಆ ದೋಷಗಳಿಂದ ದೂರವಾಗಬಹುದು. ಆಯುಷ್ಯ ದೊರೆಯುತ್ತದೆ, ಅರ್ಥ ದೊರೆಯುತ್ತದೆ, ಯಶಸ್ಸು ಉಂಟಾಗ್ತದೆ, ಸುಖವಾಗ್ತದೆ. ಆದ್ದರಿಂದ ಯುಗಾದಿಯ ದಿವಸ ನಾವು ಪಂಚಾಂಗ ಶ್ರವಣವನ್ನ ಮಾಡತಕ್ಕದ್ದು. ಯಶೃಣೋತಿ ನರೋಭಕ್ತಿಯ ವತ್ಸರಂಸ ಸುಖೀ ಭವೇತ್ ಅಂತದೆ ಶಾಸ್ತ್ರ. ಈ ದಿವಸ ಗ್ರಹಗಳ ಕುರಿತು ತಿಳಿದುಕೊಂಡರೆ ಇಡೀ ವರ್ಷವನ್ನ ಭಗವಂತ ಅವರಿಗೆ ಸುಖಮಯವನ್ನಾಗಿ ಮಾಡ್ತಾನೆ. ಯಾಕೆ? ತಿಥಿರ್ವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್. ಪ್ರತಿಪದೆಯಿಂದ ಆರಂಭ ಮಾಡಿಕೊಂಡಂತಹ ಎಲ್ಲ ತಿಥಿಗಳಲ್ಲಿ, ವಾರಗಳಲ್ಲಿ, ನಕ್ಷತ್ರಗಳಲ್ಲಿ, ಯೋಗಗಳಲ್ಲಿ, ಕರಣಗಳಲ್ಲಿ ಎಲ್ಲದರಲ್ಲಿಯೂ ಭಗವಂತನೇ ಇದ್ದಾನೆ. ಆಯಾಯ ತಿಥಿವಾರ ನಕ್ಷತ್ರಗಳನ್ನ ನಿಯಮನ ಮಾಡ್ತಾ. ಹೀಗಾಗಿ ಭಗವಂತನ ಆಜ್ಞೆ ಇದೆ ಪಂಚಾಂಗ ಶ್ರವಣವನ್ನ ಮಾಡಬೇಕು ಅಂತ. ಭಗವಂತನ ಸನ್ನಿಧಾನ ಯುಕ್ತರಾದಂತಹ ಮಹಾದೇವತೆಗಳು, ಆ ಗ್ರಹಗಳು ಮತ್ತು ಆ ತಿಥ್ಯಭಿಮಾನಿ ದೇವತೆಗಳು, ಅವರೆಲ್ಲರ ಸ್ಮರಣೆಯನ್ನ ಮಾಡಿ ನಾವು ಪಂಚಾಂಗ ಶ್ರವಣವನ್ನ ಆರಂಭ ಮಾಡೋಣ. ದೇವರ ಮನೆಯಲ್ಲಿ ಮಣೆಯ ಮೇಲೆ ಪಂಚಾಂಗವನ್ನ ಇಡಿ, ಅದಕ್ಕೆ ಹೂ ತುಳಸಿಗಳನ್ನು ಸಮರ್ಪಣೆ ಮಾಡಿ, ಮುಂದೆ 2 ದೀಪಗಳನ್ನು ಹಚ್ಚಿ, ದೇವರಿಗೆ ಪ್ರದಕ್ಷಿಣೆ ಬಂದು, ಮನೆಯ ಎಲ್ಲ ಸದಸ್ಯರು ದೇವರ ಮನೆಯ ಮುಂದೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಪಂಚಾಂಗ ಶ್ರವಣವನ್ನ ಮಾಡಿ, ಮೊಟ್ಟ ಮೊದಲಿಗೆ ಕಾಲನಾಮಕನಾದ ಭಗವಂತನ ಚಿಂತನವನ್ನ ಮಾಡಿ ಪಂಚಾಂಗ ಶ್ರವಣವನ್ನು ಆರಂಭ ಮಾಡೋಣ. ಶ್ರೀಕೃಷ್ಣ ರೂಪದ ಭಗವಂತ ಆವಿರ್ಭೂತನಾಗಿದ್ದಾನೆ. ಆವಿರ್ಭೂತನಾದ ಆ ಜಗದೊಡೆಯನನ್ನ ಕಾಣ್ತಾ ದೇವಕೀ ದೇವಿಯರು ಹೇಳ್ತಾರೆ, ಯೋಯಂಕಾಲಸ್ತಸ್ಯ ತೇ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ ವತ್ಸರಾಂತೋ ಮಹೀಯಾನ್ ತಂತ್ವೇಶಾನಂ ಕ್ಷೇಮಧಾಮ ಪ್ರಪದ್ಯೇ. ಸಕಲ ಸಾವರಣ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡತಕ್ಕಂತಹ ಏನು ಭಗವಂತ ಇದ್ದಾನೆ, ಅವನು ಲೀಲೆಯಿಂದ ಸ್ವೀಕಾರ ಮಾಡುವಂತಹ ಒಂದು ವಸ್ತು ಲಕ್ಷ್ಮೀದೇವಿಯರಿಂದ ಅಭಿಮನ್ಯಮಾನವಾದಂತಹ ಕಾಲ. ಆ ಕಾಲವನ್ನ ಸ್ವೀಕಾರ ಮಾಡಿ ಸ್ವಯಂ ಕಾಲನಾಮಕನಾಗಿ ಅದರೊಳಗೆ ಇದ್ದು ಈ ಜಗತ್ತಿನ ಸೃಷ್ಟಿಯನ್ನ ಮಾಡ್ತಾನೆ. ನಿಮೇಷಾದಿರ ವತ್ಸರಾಂತೋ ಮಹೀಯಾನ್. ಒಂದು ನಿಮೇಷದಿಂದ ಆರಂಭ ಮಾಡಿಕೊಂಡು ಸಂವತ್ಸರದವರೆಗಿನ ಎಲ್ಲ ಕಾಲಕ್ಕೂ ಒಡೆಯ ಭಗವಂತ. ನಾವೇನು ಕಣ್ಣಿನ ರೆಪ್ಪೆಯನ್ನು ಆಡಿಸಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೇವೆ ಅದನ್ನ ನಿಮೇಷ ಅಂತ ಹೇಳಿ ಕರೀತಾರೆ. ಇವತ್ತಿನ ಲೆಕ್ಕದಲ್ಲಿ 0.17 ಸೆಕೆಂಡ್ಸ್ ಆಗುತ್ತೆ. ಅಷ್ಟು ಕಾಲವನ್ನ ನಿಮೇಷ ಅಂತ ಹೇಳಿ ಕರೀತಾರೆ. 2 ನಿಮೇಷಗಳಾದರೆ 1 ತೃಟಿಯಾಗತ್ತೆ, 2 ತೃಟಿಯಾದರೆ 1 ಲವ, 4.5 ಲವಗಳಾದರೆ 1 ಕಾಷ್ಠ, 30 ಕಾಷ್ಠಗಳಾದರೆ 1 ಕಲಾ, 15 ಕಲಾಗಳಾದರೆ 1 ಗಳಿಗೆಯಾಗತ್ತೆ. 1 ಗಳಿಗೆ ಅಂತಂದ್ರೆ 24 ನಿಮಿಷಗಳು. 2 ಗಳಿಗೆಯಾದರೆ 1 ಮುಹೂರ್ತವಾಗುತ್ತೆ. 30 ಮುಹೂರ್ತಗಳಾದರೆ 1 ಹಗಲು ರಾತ್ರಿ ಆಗ್ತದೆ. ಒಂದು ದಿವಸದಲ್ಲಿ 60 ಗಳಿಗೆ ಅಥವಾ 30 ಮುಹೂರ್ತಗಳಿರ್ತವೆ. ಆ ತರಹದ 15 ದಿವಸಗಳಾದರೆ 1 ಪಕ್ಷ, 2 ಪಕ್ಷಗಳಾದರೆ 1 ಮಾಸ, 2 ಮಾಸಗಳಾದರೆ 1 ಋತು, 3 ಋತುಗಳಾದರೆ 1 ಅಯನ, 2 ಅಯನಗಳಾದರೆ 1 ವರ್ಷವಾಗ್ತದೆ ನಮಗೆ.
ನಮ್ಮ ಏನು ಈ ಉತ್ತರಾಯಣ ದಕ್ಷಿಣಾಯನ ಎಂಬ 2 ಅಯನಗಳಿಂದ ಕೂಡಿದ ಒಂದು ವರ್ಷವಿದೆ, ಅದು ದೇವತೆಗಳಿಗೆ ಒಂದು ಹಗಲು ರಾತ್ರಿಯಾಗುತ್ತೆ. ದಕ್ಷಿಣಾಯನ ಅವರಿಗೆ ರಾತ್ರಿ, ಉತ್ತರಾಯಣ ಅವರಿಗೆ ಹಗಲು. ನಮ್ಮ ಲೆಕ್ಕದಲ್ಲಿ 360 ವರ್ಷಗಳಾದರೆ ದೇವತೆಗಳಿಗೆ ಒಂದು ವರ್ಷವಾಗ್ತದೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಮನುಷ್ಯಮಾನಾತ್ರಿ ಶತಂ ಸಷಷ್ಟಿಕಂ ದಿವೌಕ ಸಾಮೀಕ ಮುಷಂತಿ ವತ್ಸರಂ ಅಂತ ಹೇಳಿ. ನಮ್ಮ ಲೆಕ್ಕದಲ್ಲಿ 360 ವರ್ಷಗಳು, ದೇವತೆಗಳಿಗೆ ಒಂದು ವರ್ಷ. ದೇವತೆಗಳ 12,000 ವರ್ಷಗಳು ಅಂದರೆ ನಮ್ಮ 43,20,000 ವರ್ಷಗಳು ಒಂದು ಮಹಾಯುಗ ಅಂತ ಹೇಳಿ ಕರೆಸಿಕೊಳ್ಳುತ್ತದೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳು ಸೇರಿದರೆ ಒಂದು ಮಹಾಯುಗ. ಅದರ ಒಟ್ಟು ಪರಿಮಾಣ ನಮ್ಮ ಲೆಕ್ಕದಲ್ಲಿ 43,20,000 ವರ್ಷಗಳು, ದೇವತೆಗಳ ಲೆಕ್ಕದಲ್ಲಿ 12,000 ವರ್ಷಗಳು. ಈ ತರಹದ ಏನು ಮಹಾಯುಗಗಳಿವೆ ಅವು 1,000 ಬಾರಿ ಆವರ್ತವಾದರೆ, ಅಂದರೆ ನಮ್ಮ ಲೆಕ್ಕದಲ್ಲಿ 432 ಕೋಟಿ ವರ್ಷಗಳಾದರೆ ಬ್ರಹ್ಮದೇವರಿಗೆ ಒಂದು ಹಗಲಾಗ್ತದೆ. ಅಷ್ಟೇ 432 ಕೋಟಿ ವರ್ಷಗಳು ಬ್ರಹ್ಮದೇವರಿಗೆ ಒಂದು ರಾತ್ರಿಯಾಗ್ತದೆ. ಅಂದರೆ ನಮ್ಮ ಲೆಕ್ಕದಲ್ಲಿ 1,00,000 ವರ್ಷಗಳು, ಇವತ್ತಿನ ಸೆಕೆಂಡ್ ಅಂತ ಕರಿತೇವಲ್ಲ, ಆ ತರಹದ 1 ಸೆಕೆಂಡ್ ಆಗ್ತದೆ ಬ್ರಹ್ಮದೇವರಿಗೆ. ನಮ್ಮ ಲೆಕ್ಕದಲ್ಲಿ 1,00,000 ವರ್ಷಗಳು ಬ್ರಹ್ಮದೇವರಿಗೆ 1 ಸೆಕೆಂಡ್ ಆಗ್ತದೆ. ನಮ್ಮ 60 ಲಕ್ಷ ವರ್ಷಗಳು ಬ್ರಹ್ಮದೇವರಿಗೊಂದು ನಿಮಿಷವಾಗ್ತದೆ. ಆ ತರಹದ ಏನು ಬ್ರಹ್ಮದೇವರ ದಿವಸವಿದೆ, ಅಂದರೆ ನಮ್ಮ ಲೆಕ್ಕದ 864 ಕೋಟಿ ವರ್ಷಗಳು ಬ್ರಹ್ಮದೇವರಿಗೆ ಒಂದು ಹಗಲು ರಾತ್ರಿ. ಆ ತರಹದ ಬ್ರಹ್ಮದೇವರ ದಿವಸಗಳು 360 ಆದರೆ ಅದು ಬ್ರಹ್ಮದೇವರ ಒಂದು ವರ್ಷ. ಆ ತರಹದ ವರ್ಷಗಳು 100 ಆದರೆ ಬ್ರಹ್ಮದೇವರ ಸಮಗ್ರವಾದ ಆಯುಷ್ಯ, ಅದನ್ನು ಪರ ಅಂತ ಹೇಳಿ ಕರೀತಾರೆ. ಈ ಸಮಗ್ರವಾದ ಬ್ರಹ್ಮಾಯುಷ್ಯ ಪರಮಾತ್ಮನ ನಿಮೇಷಕ್ಕೂ ಸಮವಲ್ಲ. ಲೆಕ್ಕ ಕೊಡಬೇಕು ಅನ್ನೋದಕ್ಕಾಗಿ ನಿಮೇಷವನ್ನು ಕೊಡಬೇಕು, ಅದಕ್ಕಿಂತ ಕೆಳಗಿನದನ್ನ ಕೊಡ್ಲಿಕ್ಕಾಗೋದಿಲ್ಲ. 0.17 ಸೆಕೆಂಡ್ಸಿನ ಏನು ನಿಮೇಷವಿದೆ ಅದರಲ್ಲಿ ನಡೀತಕ್ಕಂತಹ ಒಂದು ಕ್ರಿಯೆ, ಕಣ್ರೆಪ್ಪೆಯನ್ನು ಬಡಿಯೋದು. ಹೀಗಾಗಿ ನಮಗೆ ಗೊತ್ತಾಗಬಹುದಾದಂತಹ ಒಂದು ಲೆಕ್ಕ ಅದು. ಕಣ್ಣರೆಪ್ಪೆ ಬಡಿಯುವಷ್ಟು ಸಮಯ ನಮಗೆ ಅರ್ಥವಾಗುತ್ತೆ. ನಮಗೆ ಅರ್ಥವಾಗಲಿ ಅಂತ ಶಾಸ್ತ್ರ ಹೇಳಿದ್ದು ಇಡೀ ಬ್ರಹ್ಮಾಯುಷ್ಯ ಪರಮಾತ್ಮನ ನಿಮೇಷಕ್ಕೆ ಸಮ. ಅಷ್ಟು ಮಹತ್ತಾದವನು, ಮಹತೋ ಮಹೀಯಾನಾದವನು ಭಗವಂತ. ಯೋಯಂಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರವತ್ಸರಾಂತೋ ಮಹೀಯಾನ್ ತಂತ್ವೇಶಾನಂ ಕ್ಷೇಮಧಾಮ ಪ್ರಪದ್ಯೆ. ಈ ಸಣ್ಣ ನಿಮೇಷ ತ್ರುಟಿಲವಗಳಿಂದ ಆರಂಭ ಮಾಡಿಕೊಂಡು ಬ್ರಹ್ಮಾಯುಷ್ಯದವರೆಗೆ, ಮಹಾಕಾಲದವರೆಗೆ ಸಮಗ್ರವನ್ನು ನಿಯಮನ ಮಾಡುವವನು, ಸಜ್ಜನರಿಗೆ ಕ್ಷೇಮವನ್ನು ನೀಡುವವನು, ಸಜ್ಜನರ ಸಕಲ ಕ್ಷೇಮಕ್ಕೂ ಆಶ್ರಯನಾದವನು ಶ್ರೀಮನ್ನಾರಾಯಣ. ಅವನನ್ನು ನಾವು ಆಶ್ರಯಿಸಬೇಕು. ಆ ಭಗವಂತ 14 ಲೋಕಗಳ ಸೃಷ್ಟಿ ಮಾಡಲಿಕ್ಕಾಗಿ ಬ್ರಹ್ಮದೇವರನ್ನ, ಇಲ್ಲಿರ್ತಕ್ಕಂತಹ ಸಕಲ ಜೀವರನ್ನ ನಿಯಮನ ಮಾಡಲಿಕ್ಕಾಗಿ ವಾಯುದೇವರನ್ನ, ಈ ಸಮಗ್ರ 14 ಲೋಕಗಳನ್ನು ಪ್ರಳಯ ಕಾಲದಲ್ಲಿ ನಾಶ ಮಾಡುವುದಕ್ಕಾಗಿ ರುದ್ರದೇವರನ್ನ, ಸಕಲ ಜೀವರಾಶಿಗಳ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಇಂದ್ರಾದಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಈ ಭೂಲೋಕ, ಭುವರ್ಲೋಕ, ಸುವರ್ಲೋಕಗಳಲ್ಲಿ ಎಲ್ಲ ಕಾರ್ಯಗಳು ನಡೆಯಬೇಕು ಅನ್ನುವುದಕ್ಕಾಗಿ ಗ್ರಹಮಂಡಲಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ರಾಶಿಚಕ್ರವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ತಿಥಿಗಳನ್ನು, ಯೋಗಗಳನ್ನು, ಕರಣಗಳನ್ನು, ನಕ್ಷತ್ರಾದಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಃ ತದ್ದೇವತಾಸ್ತದ್ಗಣಾ ಮಾಸಾಬ್ದಾಋತವಸ್ತಥೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಂಬತಕ್ಕಂತಹ ನವಗ್ರಹಗಳು, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅನ್ನುವಂತಹ 12 ರಾಶಿಗಳು, ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರಸು, ಪುಷ್ಯ, ಆಶ್ಲೇಷ, ಮಖ, ಪೂರ್ವ ಫಲ್ಗುನಿ, ಉತ್ತರ ಫಲ್ಗುನಿ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಾಭದ್ರಪದ, ಉತ್ತರಾಭದ್ರಪದ, ರೇವತಿ ಎನ್ನುವಂತಹ 27 ನಕ್ಷತ್ರಗಳು, ವಿಷ್ಕಂಭ, ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭನ, ಅತಿಗಂಡ, ಸುಕರ್ಮ, ಧೃತಿ, ಶೂಲ, ಗಂಡ, ವೃದ್ಧಿ, ಧ್ರುವ, ವ್ಯಾಘಾತ, ಹರ್ಷಣ, ವಜ್ರ, ಸಿದ್ಧಿ, ವ್ಯತಿಪಾತ, ವರೀಯಾನ್, ಪರಿಘ, ಶಿವ, ಸಿದ್ಧ, ಸಾಧ್ಯ, ಶುಭ, ಶುಕ್ಲ, ಬ್ರಹ್ಮ, ಐಂದ್ರ, ವೈಧೃತಿ ಎಂಬತಕ್ಕಂತಹ ಯೋಗಗಳು, ಭವ, ಬಾಲವ, ಕೌಲವ, ತೈತಿಲ, ಗರ, ವಣಿಗ್, ಭದ್ರ, ಶಕುನಿ
ಚತುಷ್ಪಾತ್ ನಾಗವಾನ್ ಕಿಂಸ್ತುಘ್ನ ಎಂಬತಕ್ಕಂತಹ ಕರಣಗಳು, ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೌರ್ಣಿಮಾ ಅಮಾವಾಸ್ಯ ಎಂಬತಕ್ಕಂತಹ ತಿಥಿಗಳು, ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬತಕ್ಕಂತಹ ಪಕ್ಷಗಳು, ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಶಿಶಿರ ಋತು ಎಂಬತಕ್ಕಂತಹ ಋತುಗಳು, ಪ್ರಭವಾದಿ 60 ಸಂವತ್ಸರಗಳು, ಇವೆಲ್ಲವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ ನಾವು ಸಾಧನೆ ಮಾಡಲಿ ಎನ್ನುವಂತಹ ಉದ್ದೇಶದಿಂದ. ಈ ಎಲ್ಲ ತಿಥಿ ನಕ್ಷತ್ರಾದಿಗಳಿಗೆ ಅಭಿಮಾನಿಗಳಾದ ದೇವತೆಗಳಿಗೆ ವಂದಿಸಿ ಅವರು ನಮಗೆ ಮಂಗಲವನ್ನುಂಟು ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು. ಈ ಪಂಚಾಂಗ ಶ್ರವಣವನ್ನೇನು ಭಕ್ತರು ಮಾಡ್ತಾರೆ ಅವರು ಕೇಳಲಿ ಅಂತ ಜ್ಯೋತಿಷಿಗಳು ಪಂಚಾಂಗ ಶ್ರವಣವನ್ನು ಮಾಡಿಸಬೇಕು. ಆ ಪಂಚಾಂಗ ಶ್ರವಣವನ್ನು ಕೇವಲ ಭಕ್ತರು ಕೇಳಲಿ ಅಂತಲ್ಲ, ಸ್ವಯಂ ಭಗವಂತ ಆಲಿಸ್ತಾ ಇದ್ದಾನೆ ಅಂತ ತಿಳಿದು ಭಗವಂತನ ಮುಂದೆ ನಿವೇದನೆ ಮಾಡ್ತಾ ಇದ್ದೇವೆ ಅಂತ ಚಿಂತನ ಮಾಡ್ತಾ ನಾವು ಪಂಚಾಂಗವನ್ನು ಕೇಳಬೇಕು. ಈ ಪರಮಮಂಗಲವಾದಂತಹ ಸಂಪ್ರದಾಯ ಇವತ್ತಿಗೂ ಶ್ರೀಮದ್ ಉಡುಪಿಯ ಕೃಷ್ಣನ ಸನ್ನಿಧಿಯಲ್ಲಿ ನಡೀತದೆ. ಮೂಲಗೋಪಾಲ ಕೃಷ್ಣದೇವರ ಸನ್ನಿಧಿಯಲ್ಲಿ ನಡೀತಾ ಇದ್ದಂತಹ ಸಂಪ್ರದಾಯ ಇವತ್ತಿಗೂ ಉಡುಪಿಯ ಅನೇಕ ಪಂಚಾಂಗಗಳಲ್ಲಿ ಆ ಮಂಗಲಮಯವಾದ ಶ್ಲೋಕವನ್ನು ಮುದ್ರಣ ಮಾಡ್ತಾರೆ. ಆ ಉಡುಪಿಯ ಶ್ರೀಕೃಷ್ಣನ ಎದುರಿನಲ್ಲಿ ಅಷ್ಟಯತಿಗಳ ಸನ್ನಿಧಾನದೊಳಗೆ ದೈವಜ್ಞರು ಕುಳಿತಿರ್ತಾರೆ. ಮೂಲಗೋಪಾಲ ಕೃಷ್ಣದೇವರ ಸನ್ನಿಧಾನದೊಳಗೆ ವಿದ್ಯಾ ಸಿಂಹಾಸನಾಧೀಶ್ವರರ ಸನ್ನಿಧಾನದೊಳಗೆ ದೈವಜ್ಞರು ಕುಳಿತಿರ್ತಾರೆ. ಕುಳಿತಾಗ ಹೇಳುವ ಶ್ಲೋಕ ಶ್ರೀಮತ್ ಪುಣ್ಯತರಾದಿ ಶೋಭನ ತಿಥೌ ಸೂರ್ಯೋದಯಾನಂತರಂ ತೇ ವಕ್ಷ್ಯಾಮ್ಯಹಮಾಶ್ರಯೇ ಯದುಪತಿಂ. ಶ್ರೀಮತ್ ಪುಣ್ಯತರಾದಿ ಶೋಭನ ತಿಥೌ, ಸಂವತ್ಸರದ ಪರಮಮಂಗಲವಾದ ಚೈತ್ರ ಶುದ್ಧ ಪ್ರತಿಪದೆಯ ಮೊಟ್ಟ ಮೊದಲನೆಯ ದಿವಸ ಸೂರ್ಯೋದಯ ನಂತರದೊಳಗೆ ಪಂಚಾಂಗವನ್ನು ನಾನು ಹೇಳ್ತೇನೆ. ಆಶ್ರಯೇ ಯದುಪತಿಂ, ಶ್ರೀಕೃಷ್ಣ ಅದನ್ನು ಹೇಳುವುದಕ್ಕಾಗಿ ನಾನು ನಿನ್ನನ್ನೇ ಆಶ್ರಯಿಸ್ತೇನೆ, ನೀನೇ ನಿಂತು ನುಡಿಸಬೇಕು. ಕೃಷ್ಣೇಷ್ಟ ಚಿಂತಾಮಣೆ, ಬಯಸಿದ್ದನ್ನೆಲ್ಲ ನೀಡತಕ್ಕಂತಹ ಚಿಂತಾಮಣಿ ನೀನು. ಮೇಘಶ್ಯಾಮಲ ಕಡುಗಪ್ಪು ಬಣ್ಣದವನು, ರುಕ್ಮಿಣಿಯ ಒಡೆಯ ನೀನು. ಶ್ರೀ ಸತ್ಯಾವಲ್ಲಭ ಸತ್ಯಭಾಮೆಯ ಅರಸ ನೀನು. ರಮಾವಲ್ಲಭ ಮಹಾಲಕ್ಷ್ಮೀ ಕರಾರ್ಚಿತ ನೀನು. ಕರುಣಾ ಸಿಂಧೋ ಕರುಣಾ ಸಮುದ್ರ ನೀನು. ಶ್ರೀ ಸತ್ಯಾಧಿಪ ಮಂಗಲಪ್ರದಮಿದಂ ಪಂಚಾಂಗ ಮಾಕರಣ್ಯತಾಂ, ನೀನೇ ಒಳಗೆ ನಿಂತು ನುಡಿಸುವ ಪಂಚಾಂಗ ಸ್ವಾಮಿ, ನೀನೇ ನಿಂತು ಕೇಳು, ನಮ್ಮಿಂದ ಕೇಳಿಸು ಅಂತ ಜ್ಯೋತಿಷಿಗಳು ಪ್ರಾರ್ಥನೆಯನ್ನ ಮಾಡಬೇಕು. ಶ್ರೀಮತ್ ಪುಣ್ಯತರಾದಿಶೋಭನ ತಿಥೌ ಸೂರ್ಯೋದಯಾನಂತರಂ ತೇ ವಕ್ಷ್ಯಾಮ್ಯಹಮಾಶ್ರಯೇ ಯದುಪತಿಂ ಕೃಷ್ಣೇಷ್ಟ ಚಿಂತಾಮಣೆ ಮೇಘಶ್ಯಾಮಲ ರುಗ್ಮಿಣೀಶ ಕರುಣಾ ಸಿಂಧೋ ರಮಾವಲ್ಲಭ ಶ್ರೀ ಸತ್ಯಾಧಿಪ ಮಂಗಲಪ್ರದಮಿದಂ ಪಂಚಾಂಗ ಮಾಕರ್ಣ್ಯತಾಂ. ಪಂಚಾಂಗವನ್ನ ಕೇಳು ಸ್ವಾಮಿ, ಪಂಚಾಂಗವನ್ನ ನೀನೇ ನನ್ನಲ್ಲಿ ನಿಂತು ನುಡಿಸು, ಪಂಚಾಂಗವನ್ನ ನೀನು ಕೇಳು, ನೀನೇ ಎಲ್ಲ ಭಕ್ತರಲ್ಲಿ ನಿಂತು ಕೇಳಿ ನಮ್ಮೆಲ್ಲರಿಗೂ ಸಹಿತ ಈ ವರ್ಷ ಶುಭಕರವಾಗಿರುವ ಹಾಗೆ ಅನುಗ್ರಹವನ್ನ ಮಾಡು. ಏನು ಕಾಲಾಂತರ್ಯಾಮಿಯಾದ ಕಾಲನಿಯಾಮಕನಾದಂತಹ ಭಗವಂತ ಇದ್ದಾನೆ. ಆ ಭಗವಂತ ಸೃಷ್ಟಿಯ ಆದಿಕಾಲದಲ್ಲಿ ಸಮಗ್ರ ಸಾವರಣ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡದ ಒಳಗೆ ಶೇಷಶಾಹಿಯಾಗಿ ತಾನು ಮಲಗ್ತಾನೆ. ಅವನ ನಾಭಿಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಬರ್ತಾರೆ. ಆ ಚತುರ್ಮುಖ ಬ್ರಹ್ಮದೇವರ ಏನು ಸಮಗ್ರವಾದ 100 ವರ್ಷದ ಆಯುಷ್ಯವಿದೆ, ಅದರಲ್ಲಿ ಅರ್ಧ ಭಾಗ ಕಳೆದಿದೆ, ಅಂದರೆ 50 ವರ್ಷಗಳು ಕಳೆದಿವೆ. ಈಗ 51ನೆಯ ವರ್ಷ ನಡೀತಾ ಇದೆ. ಈ ಉತ್ತರಾರ್ಧದ ಮೊದಲನೆಯ ವರ್ಷದಲ್ಲಿ, ಅಂದರೆ 51ನೆಯ ವರ್ಷದಲ್ಲಿ ಬ್ರಹ್ಮದೇವರ ಮೊದಲ ಮಾಸ ನಡೀತಾ ಇದೆ. ಮೊದಲ ಮಾಸದಲ್ಲಿ ಮೊದಲನೆಯ ದಿವಸ. ನಾವು ಹೇಗೆ ದಿವಸಗಳನ್ನ ಭಾನುವಾರ ಸೋಮವಾರ ಅಂತ ಹೇಳಿ ನಾವು ಲೆಕ್ಕ ಇಟ್ಕೊಳ್ತೇವೆ, ಹಾಗೆ ಬ್ರಹ್ಮದೇವರ ದಿವಸಗಳಿಗೂ ಒಂದೊಂದು ಹೆಸರಿದೆ. ಇವತ್ತಿನ ಬ್ರಹ್ಮದೇವರ ದಿವಸದ ಹೆಸರು ಶ್ವೇತವರಾಹ ಕಲ್ಪ ಅಂತ ಹೇಳಿ. ಆ ಶ್ವೇತವರಾಹ ಕಲ್ಪದೊಳಗೆ ಹಗಲು ನಡೀತಾ ಇದೆ. ಹಗಲಿನಲ್ಲಿ 13 ಗಳಿಗೆಗಳು ಮುಗಿದು 14ನೆಯ ಗಳಿಗೆಯಲ್ಲಿಯೂ ಸಹಿತ 42 ಫಲಗಳು ಮುಗಿದಿವೆ. ಬ್ರಹ್ಮದೇವರ ಒಂದು ದಿವಸದೊಳಗೆ 14 ಮನ್ವಂತರಗಳಾಗ್ತವೆ. ಆ ಮನ್ವಂತರದ ಒಳಗಡೆಗೆ ಸ್ವಯಂಭುವ, ಸ್ವರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಎಂಬತಕ್ಕಂತಹ 6 ಮನ್ವಂತರಗಳು ಮುಗಿದು 7ನೆಯ ವೈವಸ್ವತ ಮನ್ವಂತರ ನಡೀತಾ ಇದೆ. ಒಂದೊಂದು ಮನ್ವಂತರದಲ್ಲಿ 71 ಮಹಾಯುಗಗಳಿರ್ತವೆ. ವೈವಸ್ವತ ಮನ್ವಂತರದಲ್ಲಿನ 71 ಮಹಾಯುಗಗಳಲ್ಲಿ 27 ಮಹಾಯುಗಗಳು ಮುಗಿದು 28ನೆಯ ಮಹಾಯುಗ ನಡೀತಾ ಇದೆ. ಒಂದೊಂದು ಮಹಾಯುಗದಲ್ಲಿಯೂ ಸಹಿತ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳಿ 4 ಯುಗಗಳಿರ್ತವೆ.
ಆ 4 ಯುಗಗಳಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳು ಮುಗಿದಿವೆ. ಕಲಿಯುಗ ಆರಂಭವಾಗಿದೆ. ಪ್ರತಿ ಕಲಿಯುಗದಲ್ಲಿ 4,32,000 ವರ್ಷಗಳಿರ್ತವೆ. ಆ 4,32,000 ವರ್ಷಗಳಲ್ಲಿ 5,125 ವರ್ಷಗಳು ಮುಗಿದು 5,126ನೇ ವರ್ಷ ಶ್ರೀ ಕ್ರೋಧಿ ಸಂವತ್ಸರ ಆರಂಭವಾಗ್ತಾ ಇದೆ. ಸ್ವಯಂಭುವ ಮನ್ವಂತರದಿಂದ ನಾವು ದಿನಗಳಲ್ಲಿ ಲೆಕ್ಕ ಹಾಕಿಕೊಂಡು ಬಂದರೆ 71,41,68,571 ದಿವಸಗಳು ಮುಗಿದು ಕ್ರೋಧಿ ಸಂವತ್ಸರದ ಚೈತ್ರ ಶುಕ್ಲ ಪ್ರತಿಪದೆ 572ನೆಯ ದಿವಸ. ಕಲಿಯುಗದಲ್ಲಿ ದಿನಗಳ ಲೆಕ್ಕ ಹೇಳೋದಾದರೆ ಕಲಿಯುಗ ಆರಂಭವಾಗಿ 18,71,944 ದಿವಸಗಳು ಮುಗಿದಿವೆ. ಕ್ರೋಧಿ ಸಂವತ್ಸರದ ಮೊದಲನೆಯ ದಿವಸ 18,71,945ನೆಯ ದಿವಸ. ನಮ್ಮ ಸನಾತನ ಜ್ಯೋತಿಷ ಶಾಸ್ತ್ರ ನೀಡುವಂತಹ ಲೆಕ್ಕಾಚಾರವಿದು. ಸ್ವಯಂಭುವ ಮನ್ವಂತರದ ಆದಿಯಿಂದ ದಿವಸಗಳು ಘಟಿ ವಿಘಟಿಗಳವರೆಗೆ ಲೆಕ್ಕ ನಮಗೆ ಸಿಗ್ತದೆ. ಈ ಸಂಖ್ಯೆಯ ಆಧಾರದ ಮೇಲೆ ಪಂಚಾಂಗಗಳು ನಿರ್ಮಾಣವಾಗ್ತವೆ. ಈ ಸಂವತ್ಸರಗಳು ಅಂತೇನು ಕರಿತೇವೆ, ಇವು 60 ಸಂವತ್ಸರಗಳ ಒಂದು ಗುಂಪು. ಒಂದೊಂದು ಸಂವತ್ಸರಕ್ಕೂ ಸಹಿತ ಒಂದೊಂದು ವೈಶಿಷ್ಟ್ಯವಿರ್ತದೆ. ಒಂದೊಂದು ಸಂವತ್ಸರದಲ್ಲೂ ಸಹಿತ ನವನಾಯಕರು ಅಂತ ಹೇಳಿ 9 ಜನ ಅಧಿಪತಿಗಳಿರ್ತಾರೆ ಪ್ರಧಾನವಾಗಿ. ಅದಾದ ನಂತರ ಉಪನಾಯಕರೂ ಸಹಿತ ಇರ್ತಾರೆ. ಹೇಗೆ ಒಂದು ರಾಜ್ಯದಲ್ಲಿ ರಾಜ, ಮಂತ್ರಿ ಮುಂತಾದವರಿರ್ತಾರೆಯೋ ಹಾಗೆ ಈ ಪ್ರಕೃತಿಯ ರಾಜ್ಯದಲ್ಲಿ ಸಹಿತ ಪ್ರತಿ ವರ್ಷ ರಾಜಾದಿಗಳು ಬದಲಾಗ್ತಾರೆ. ಯಾವ ವಾರದಲ್ಲಿ ಸಂವತ್ಸರ ಆರಂಭವಾಗ್ತದೆಯೋ ಆ ವಾರದ ಅಧಿಪತಿಯೇ ಸಂವತ್ಸರಾಧಿಪತಿ. ಈ ಬಾರಿ ಕ್ರೋಧಿ ಸಂವತ್ಸರ ಮಂಗಳವಾರದಂದು ಆರಂಭವಾಗ್ತಾ ಇದೆ. ಹೀಗಾಗಿ ಕುಜ, ಅಂಗಾರಕ ಈ ಕ್ರೋಧಿ ಸಂವತ್ಸರದ ಅಧಿಪತಿಯಾಗ್ತಾರೆ. ಹಾಗೆ ಈ ಬಾರಿಯ ಮಂತ್ರಿ ಶನಿ, ಸೇನಾಧಿಪತಿಯೂ ಶನಿ, ಪೂರ್ವ ಸಸ್ಯಾಧಿಪ ಮತ್ತು ಅಪರ ಸಸ್ಯಾಧಿಪ, ಹಿಂಗಾರು ಮುಂಗಾರುಗಳಲ್ಲಿ ಬೆಳೆಯುವಂತಹ ಬೆಳೆಗಳು ಅವುಗಳಿಗೆ ಕ್ರಮವಾಗಿ ಮಂಗಳ ಮತ್ತು ಶನಿಯರು ಅಧಿಪತಿಗಳು. ಧಾನ್ಯಾಧಿಪತಿ ಚಂದ್ರ, ರಸಾಧಿಪತಿ ಗುರು, ನೀರಸಾಧಿಪತಿ ಮಂಗಳ, ಅರ್ಘಾಧಿಪ ಶನಿ, ಮೇಘಾಧಿಪ ಶನಿ. ಇರುವ 9 ಸ್ಥಾನಗಳಲ್ಲಿ ಶನೈಶ್ಚರರಿಗೆ 5 ಸ್ಥಾನವಿದೆ. ಮಂತ್ರಿಯ ಸ್ಥಾನ, ಸೇನಾಧಿಪತಿಯ ಸ್ಥಾನ, ಆನಂತರ ಪರಸಸ್ಯಾಧಿಪತಿಯ ಸ್ಥಾನ, ಅರ್ಘಾಧಿಪನ ಸ್ಥಾನ, ಮೇಘಾಧಿಪನ ಸ್ಥಾನ. ಈ 5 ಸ್ಥಾನಗಳು ಶನೈಶ್ಚರರಿಗಿವೆ. ಪ್ರತಿಯೊಂದು ಸಂವತ್ಸರಕ್ಕೂ ಸಹಿತ ಅದರದೇ ಆದಂತಹ ಫಲಗಳು ಇರ್ತವೆ. ಆಯಾಯ ಅಧಿಪತಿಗಳ ಫಲವೂ ಇರ್ತದೆ. ಅದನ್ನು ತಿಳಿಯೋಣ. ವಿಷಮಂಚ ಜಗತ್ಸರ್ವಂ ಆಕುಲಂ ಭವತಿ ಪ್ರಿಯೇ ಪ್ರಜಾನಾಂಜಾಯತೆ ಕ್ರೋಧ ಕ್ರೋಧ ಸಂವತ್ಸರೇ ಸದಾ. ಕ್ರೋಧಿ ಅನ್ನುವಂತಹ ಹೆಸರು ಸೂಚನೆ ಮಾಡುವ ಹಾಗೆ ಕ್ರೋಧ ಉಂಟಾಗ್ತದೆ ಜನರಿಗೆ. ಪ್ರಜಾನಾಂಜಾಯತೆ ಕ್ರೋಧ. ಅನೇಕ ವಿಷಯಗಳಿಂದ ಸಿಟ್ಟಿಗೆ ಬರ್ತಾರೆ ಜನ. ಜತೆಯಲ್ಲಿ ಕ್ರೋಧವನ್ನ ಸೂಚನೆ ಮಾಡುವಂತಹ ಗ್ರಹ, ಕ್ರೋಧಕ್ಕೆ ನಿಯಾಮಕ ಗ್ರಹ ಕುಜ. ಆ ಅಂಗಾರಕರೇ ಈ ಬಾರಿ ರಾಜರೂ ಸಹಿತ. ರಾಜಸ್ಥಾನದಲ್ಲಿರುವ ಗ್ರಹವೂ ಸಹಿತ ಕ್ರೋಧವನ್ನು ಸೂಚನೆ ಮಾಡುತ್ತದೆ. ಆ ನಂತರದಲ್ಲಿ ಸಂವತ್ಸರವೂ ಕ್ರೋಧವನ್ನು ಸೂಚನೆ ಮಾಡ್ತಾ ಇದೆ. ಸಿಟ್ಟಿನಲ್ಲಿರ್ತಾರೆ ಪ್ರಜೆಗಳೆಲ್ಲ. ಯಾವುದೋ ಒಂದು ಕಾರಣಕ್ಕೆ ಸಿಟ್ಟು. ಈ ವರ್ಷದ ಭಾವವೇನು? ಸಿಟ್ಟಿರ್ತದೆ ಜನರಿಗೆ. ಬಹಳ ಸಿಟ್ಟು ಬರ್ತದೆ. ಅನೇಕ ಕಾರಣಗಳಿಗೆ ಸಿಟ್ಟು ಬರ್ತಾ ಇರ್ತದೆ. ವಿಷಮಂಚ ಜಗತ್ಸರ್ವಂ. ಯಾಕೆ ಅಂದರೆ ಮನುಷ್ಯನಿಗೆ ಸಿಟ್ಟು ಬರಬೇಕಾದ್ರೆ ತನಗೆ ಅನಪೇಕ್ಷಿತವಾದದ್ದು ನಡಿಬೇಕು. ಅನಪೇಕ್ಷಿತವಾದದ್ದು ನಡೆಯುತ್ತೆ. ವಿಷಮಂಚ ಜಗತ್ಸರ್ವಂ. ಸಮವಾಗಿರುವುದಿಲ್ಲ. ಎಲ್ಲರೂ ಸಹಿತ ಬಹಳ ವಿಷಮವಾಗಿ ನಡ್ಕೊಳ್ತಾರೆ. ಆ ವಿಷಮ ನಡವಳಿಕೆಗಳಿಂದ ಮತ್ತೊಬ್ಬರು ಸಿಟ್ಟಿಗೆ ಬರ್ತಾರೆ. ಅವರು ಸಿಟ್ಟಿಗೆ ಬಂದರು ಅಂತ ಇವರು ಸಿಟ್ಟಿಗೆ ಬರ್ತಾರೆ. ಹೀಗಾಗಿ ಇಡೀ ಜಗತ್ತು ಸಿಟ್ಟು ಎಂಬ ಭಾವಕ್ಕೆ ಒಳಗಾಗಿರ್ತದೆ. ಈ ಕ್ರೋಧಿ ಸಂವತ್ಸರದ ಮತ್ತೊಂದು ಫಲ ಕ್ಷಿತಿಪತಿ ಕಲಹೈಹಿ ವಿಹೀನ ಧನಾಹ ಪ್ರಜಾಹ. ಅಧಿಕಾರದಲ್ಲಿರುವಂತಹ ಜನ ಹೊಡೆದಾಡ್ತಾರೆ. ಅವರುಗಳ ಮಧ್ಯದಲ್ಲಿ ಜಗಳಗಳು ನಡೀತದೆ. ಆ ಅಧಿಕಾರದಲ್ಲಿರುವ ಜನರ, ರಾಜರುಗಳ ಜಗಳದಿಂದ ಜನ ಹಣವನ್ನು ಕಳೆದುಕೊಳ್ಳುತ್ತಾರೆ. ಅಂದರೆ ರಾಜಕೀಯ ವಿಪ್ಲವಗಳಿಂದ ಜನರ ಬೊಕ್ಕಸಕ್ಕೆ ಏಟು ಬೀಳ್ತದೆ. ಈಗಾಗಲೇ ನಡೀತಾ ಇದೆ. ಒಂದು ಕಡೆಯಲ್ಲಿ ಫ್ರೀ ಕೊಡ್ಲಿಕ್ಕೋಸ್ಕರ ಇನ್ನೊಂದು ಕಡೆಯಲ್ಲಿ ಹಣ ಕಿತ್ಕೊಳ್ತಿದ್ದಾರೆ. ಜನ ಈಗಾಗಲೇ ಸಿಟ್ಟಿಗೆ ಬಂದು ಬಿಟ್ಟಿದ್ದಾರೆ.
ಇದಿನ್ನೂ ಅಧಿಕವಾಗ್ತದೆ. ಕ್ಷಿತಿಪತಿ ಕಲಹೈಹಿ ವಿಹೀನ ಧನಾಹ. ರಾಜರುಗಳ ಜಗಳದಿಂದ, ರಾಜಕೀಯ ವಿಪ್ಲವಗಳಿಂದ ಜನ ಹಣವನ್ನ ಕಳೆದುಕೊಳ್ಳುತ್ತಾರೆ. ಅಂದರೆ ಆ ರಾಜಕೀಯ ನಾಯಕರ ಏನು ಜಗಳಗಳು ನಡೀತವೆ ಅವು ಜನರ ಹಣಕ್ಕೆ ತೊಂದರೆಯನ್ನ ಉಂಟು ಮಾಡ್ತದೆ. ಇನ್ನು ಈ ಸಂವತ್ಸರದ ಮತ್ತೊಂದು ವಿಶಿಷ್ಟ ಫಲ, ಫಲಮೂಲಾಶನ ವಶಗಾಹ ತಥಾ ಲೋಕಾಶ್ಚ ವರ್ಧಂತೆ. ಕೆಲವರಿಗೆ ತಿನ್ನಲಿಕ್ಕೆ ಸರಿಯಾದ ಆಹಾರ ದೊರೆಯೋದಿಲ್ಲ, ಅಕ್ಕಿ ಬೇಳೆ ದೊರೆಯೋದಿಲ್ಲ. ಹೀಗಾಗಿ ಹಣ್ಣು ಹಂಪಲು ತಿಂದುಕೊಂಡು ಬದುಕ್ತಿರ್ತಾರೆ. ಯಾರಿಗೆ ಅಕ್ಕಿ ಬೇಳೆ ಇದೆ ಅಂತ ಅವ್ರು ಅಕ್ಕಿ ಬೇಳೆ ಬಿಟ್ಟು ಹಣ್ಣು ಹಂಪಲು ತಿನ್ಕೊಂಡು ಬದುಕ್ತಾರೆ. ಒಟ್ಟಾರೆ ಧಾನ್ಯಗಳು ಸರಿಯಾಗಿ ದೊರೆಯುವುದಿಲ್ಲ. ದೊರೆತರೂ ಸಹಿತ ಜನ ಅದನ್ನು ಉಪೇಕ್ಷೆ ಮಾಡ್ತಾರೆ, ಹಾಳು ಮಾಡಿಕೊಳ್ಳುತ್ತಾರೆ. ಫಲಮೂಲಾದಿಗಳನ್ನ, ತರಕಾರಿ, ಹಣ್ಣು ಇತ್ಯಾದಿಗಳನ್ನು ತಿಂದುಕೊಂಡು ಬದುಕ್ತಾರೆ ಈ ಕ್ರೋಧಿ ಸಂವತ್ಸರದಲ್ಲಿ. ಅಂದ್ರೆ ಆಹಾರದ ಬಗ್ಗೆ ಸಿಟ್ಟು ಬರ್ತದೆ, ಅವರವರು ಬದುಕುವ ರೀತಿಯ ಬಗ್ಗೆನೇ ಒಂದು ಸಿಟ್ಟು ಬರ್ತದೆ. ಸಿಟ್ಟಿನಲ್ಲಿ ಮನುಷ್ಯ ಏನು ಮಾಡ್ತಾನೆ? ಉಪವಾಸ ಮಾಡ್ತಾನೆ. ಮನೆಯಲ್ಲೇನೋ ಜಗಳ ಆಗಿದೆ, ಊಟ ಮಾಡೋದಿಲ್ಲ ಯಾರು. ಹಾಗೆ ಒಟ್ಟಾರೆ ಇಡೀ ವರ್ಷ ಊಟದ ಮೇಲೆ ಸಿಟ್ಟು, ಬಟ್ಟೆಯ ಮೇಲೆ ಸಿಟ್ಟು, ತನ್ನ ಸಿಟ್ಟಿನಿಂದ ತಾನೇ ಸೌಖ್ಯಕ್ಕೆ ಕುಂದು ಮಾಡಿಕೊಳ್ಳುತ್ತಾನೆ ಮನುಷ್ಯ ಈ ಸಂವತ್ಸರದಲ್ಲಿ. ಇನ್ನು ಈ ಸಂವತ್ಸರದ ರಾಜ ಅಂಗಾರಕರು. ಅದರ ಫಲ ಭೌಮೇಂದ್ರಪೇ ವಕ್ನಿ ಭಯಂಧನ ಕ್ಷಯಂ ಪ್ರಭೂತ ರೋಗೈ ಪರಿಪೀಡ್ಯತೆ ಜನಾ ಚೋರಾಕುಲಂ ಪಾರ್ಥಿವ ವಿಗ್ರಹಂ ಸಕೃತೆ ಜಲಂ ವರ್ಷತಿ ಮೇಘನಾಥ. ಅಂಗಾರಕರು ರಾಜರಾದರೆ ವಕ್ನಿ ಭಯಂ, ಬೆಂಕಿಯ ಭಯ ಆರಂಭವಾಗ್ತದೆ. ಬೆಂಕಿಯ ಭಯ, ಫ್ಯಾಕ್ಟರಿಗಳು ಸುಟ್ಟು ಹೋಗುವಂಥದ್ದು, ಕಾಡ್ಗಿಚ್ಚು ಉಂಟಾಗುವಂಥದ್ದು, ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ಸ್ ಆಗುವಂಥದ್ದು, ಬಿಸಿಯಾದ ಪದಾರ್ಥಗಳು ಮೈ ಮೇಲೆ ಬಿದ್ದು ಸುಟ್ಟು ಹೋಗುವಂಥದ್ದು, ಬೆಂಕಿಯಿಂದ ಸುಟ್ಟು ಹೋಗುವಂಥದ್ದು, ಈ ತರಹದ್ದಾಗತ್ತೆ. ಇದು ಎಲ್ಲರಿಗೂ ಆಗತ್ತೇನೋ? ಎಲ್ಲರಿಗೂ ಆಗೋದಿಲ್ಲ. ಈ ಎಲ್ಲ ಫಲಗಳು ಹೇಗೆ ಕಾರ್ಯಕಾರಿಯಾಗ್ತವೆ ಅಂದರೆ, ಈ ಫಲವನ್ನ ಪಡೆಯುವ ಅರ್ಹತೆ, ಅದು ಸತ್ಫಲವಾಗಲಿ ದುಷ್ಫಲವಾಗಲಿ, ಅದರ ಅರ್ಹತೆ ನಮಗಿರಬೇಕು. ಈಗ ವನ್ನಿ ಭಯ ಉಂಟಾಗ್ತಾ ಇದೆ, ಇದು ದುಷ್ಫಲ. ಈ ದುಷ್ಫಲ ಉಂಟಾಗಲಿಕ್ಕೆ ಬೆಂಕಿಯಿಂದ ಉಂಟಾಗುವ ತೊಂದರೆಯನ್ನು ಅನುಭವಿಸುವ ದುಷ್ಕರ್ಮ ನಮ್ಮೊಳಗಿರಬೇಕು, ಆಗ ತೊಂದರೆ ಉಂಟಾಗ್ತದೆ. ಇವೆಲ್ಲವೂ ಸಾಮಾನ್ಯವಾದ ಫಲಗಳು. ಆದರೆ ಇದು ಯಾರಿಗೆ ಅನ್ವಯವಾಗುತ್ತೆ? ಅವರ ಜಾತಕದಲ್ಲಿ ಈ ಸಮಸ್ಯೆ ಇದ್ದಾಗ, ಅವರ ಮನೆಯಲ್ಲಿ ಈ ಸಮಸ್ಯೆ ಇದ್ದಾಗ. ಪ್ರತಿಯೊಂದು ಮನೆಯ ಒಳಗಡೆಗೆ 81 ಪದಗಳಿರ್ತವೆ. ಅಲ್ಲಲ್ಲಿ ಆಯಾಯ ದೇವತೆಗಳಿರ್ತಾರೆ. ಶಿಖಿ ಅನ್ನುವಂತಹ ದೇವತೆ, ರುದ್ರದೇವರಿರುವ ಸ್ಥಾನ ಅದು. ಆ ಸ್ಥಾನದಲ್ಲಿ ತೊಂದರೆ ಇದ್ದಾಗ ಮನೆಯೊಳಗೆ ಯಾವಾಗಲೂ ಶಾರ್ಟ್ ಸರ್ಕ್ಯೂಟ್ ಆಗ್ತಿರ್ತದೆ. ಅಲ್ಲಿ ಬಾಗಿಲಿತ್ತು, ಅಥವಾ ಅಲ್ಲಿ ಕಿಟಕಿ ಇತ್ತು, ಅಥವಾ ಅಲ್ಲಿ ಕಸಕಡ್ಡಿಗಳನ್ನು ತುಂಬಿಸಿಟ್ಟಿದ್ದೀರಿ, ಅಥವಾ ಅಲ್ಲಿ ಒಲೆ ಇದೆ, ಅಥವಾ ಅಲ್ಲಿ ಕೆಂಪಗಿನದೇನೋ ಪದಾರ್ಥ ತಂದಿಟ್ಟಿದ್ದೀರಿ. ಆ ಎಲ್ಲದರಿಂದ ಮನೆಯೊಳಗಡೆ ಅಗ್ನಿಭಯವಿರ್ತದೆ. ಯಾರೋ ಆಫೀಸ್ನಲ್ಲಿ ಆ ಸಮಸ್ಯೆ ಮಾಡ್ಕೊಂಡಿದ್ದಾರೆ, ಅಥವಾ ಫ್ಯಾಕ್ಟರಿಯಲ್ಲಿ ಸಮಸ್ಯೆ ಮಾಡ್ಕೊಂಡಿದ್ದಾರೆ, ಅಂತಹ ಕಡೆಯೆಲ್ಲ ಆ ಸಮಸ್ಯೆ ಉಂಟಾಗತ್ತೆ. ಅಂತಹ ಕಡೆಯಲ್ಲೂ ಯಾರಿಗುಂಟಾಗತ್ತೆ? ಆ ಮನೆಯಲ್ಲಿ, ಆ ಆಫೀಸಿನಲ್ಲಿ, ಆ ಫ್ಯಾಕ್ಟರಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆಯೋ ಅಥವಾ ಯಾರು ವಾಸವಿದ್ದಾರೆಯೋ ಅವರ ಜಾತಕದಲ್ಲಿ ಅಗ್ನಿಭಯವಿದ್ದಾಗ ಅವರಿಗೆ ಅದರಿಂದ ತೊಂದರೆ ಉಂಟಾಗ್ತದೆ. ಹೀಗೆ ಬಹಳ ಸೂಕ್ಷ್ಮವಾದ ಹಂತದವರೆಗೆ ನಿರ್ಣಯ ಮಾಡಬೇಕು. ಇವೆಲ್ಲವೂ ಸ್ಥೂಲವಾದಂತಹ ಫಲಗಳು. ಈ ವರ್ಷ ಅನೇಕ ಕಡೆಯಲ್ಲಿ ಅಗ್ನಿ ದುರಂತಗಳನ್ನು ನಾವು ಕೇಳ್ತೇವೆ. ಭೌಮೇಂದ್ರಪೇ ವಕ್ನಿ ಭಯಂ ಧನಕ್ಷಯಂ. ಹಣ ಕಳೆದುಕೊಳ್ತಾನೆ ಮನುಷ್ಯ. ಯಾವುದರಿಂದ ಕಳ್ಕೊಳ್ತಾನೆ ಗೊತ್ತಾ? ಕೆಲಸ ಮಾಡದೇ ಇರುವುದರಿಂದ. ಕುಜ ಅನ್ನುವಂತಹ ಗ್ರಹ, ನಾವೇನು ಆಕ್ಷನ್ ತೆಗೆದುಕೊಳ್ತೇವಲ್ಲ, ಇಂತಹದ್ದೊಂದು ಕೆಲಸ ಮಾಡಬೇಕು ಅಂತ ನಾವು ಮುಂದಾಗ್ತೇವೆ ನೋಡಿ, ಆ ಏನೊಂದು ಕಿಡಿ ನಮ್ಮೊಳಗಿರ್ತದಲ್ಲ, ಕೆಲಸ ಮಾಡುವ ಶಕ್ತಿ ಅಥವಾ ಕೆಲಸ ಮಾಡುವ ಉತ್ಸಾಹ, ಅದನ್ನ ಕುಜಗ್ರಹ ಪ್ರತಿನಿಧಿಸ್ತದೆ. ಅದು ಕಳ್ಕೊಳ್ತಾನೆ ಮನುಷ್ಯ, ಅದರಿಂದ ಹಣ ಕಳ್ಕೊಳ್ತಾನೆ. ಅಂದರೆ ಯಾವ ಕೆಲಸವನ್ನ ಮಾಡುವುದರಿಂದ ಅವನಿಗೆ ಹಣ ಒದಗಿ ಬರ್ತದೆಯೋ ಆ ಕೆಲಸ ಮಾಡೋದೇ ಬೇಡ ಅನ್ನುವ ಅನುತ್ಸಾಹಕ್ಕೆ ಒಳಗಾಗ್ತಾನೆ. ಕೆಲಸ ಮಾಡೋದಿಲ್ಲ, ಮಾಡಿದರೂ ಸರಿಯಾಗಿ ಮಾಡೋದಿಲ್ಲ, ಅದರಿಂದ ಬರುವ ಹಣ ಬಾರದೆ ಹೋಗ್ತದೆ. ಇನ್ನ ಯಾರ ಸಾಲವನ್ನ ಕೊಟ್ಟಿರ್ತಾರೆ ಆ ಸಾಲಗಳು ಹಿಂತಿರುಗಿ ಬರೋದು ಬಹಳ ಕಷ್ಟ ಈ ವರ್ಷದಲ್ಲಿ. ಪ್ರಭೂತ ರೋಗೈಹಿ ಪರಿಪೀಡ್ಯತೆ ಜನಾ. ಮತ್ತೊಂದು ದುಷ್ಫಲ, ಬಹಳ ದೊಡ್ಡ ದೊಡ್ಡ ಕಾಯಿಲೆಗಳು ಕಾಡಿಸ್ತವೆ ಜನರನ್ನ. ಚೋರಾಕುಲಂ, ಕಳ್ಳರು ಜಾಸ್ತಿ ಆಗ್ತಾರೆ. ಯಾರ ಮನೆಯಲ್ಲಿ ಕಳ್ಳತನ ಆಗತ್ತೆ ಅಥವಾ ಯಾವ ಆಫೀಸು ಫ್ಯಾಕ್ಟರಿಯಲ್ಲಿ ಕಳ್ಳತನ ಆಗತ್ತೆ? ವಾಸ್ತುಮಂಡಲದೊಳಗೆ ಅಂತರಿಕ್ಷ ಅಂತ ಒಬ್ಬ ದೇವತೆ ಗಣಪತಿ, ಆ ಸ್ಥಾನ ಅಶುದ್ಧವಾಯಿತು, ಅಲ್ಲಿ ಸಮಸ್ಯೆ ಉಂಟಾಗಿದೆ, ಅಲ್ಲಿ ಬಾಗಿಲೋ ಕಿಟಕಿಯೋ ಏನಾದರೂ ಇದೆ ಅಂತಂದ್ರೆ ಕಳ್ಳತನ ಆರಂಭ ಆಗಿ ಬಿಡುತ್ತೆ. ಅಥವಾ ನೈಋತ್ಯದಲ್ಲಿ ಹಳ್ಳ ಮಾಡಿದ್ದೀರಿ, ಕಳ್ಳತನವಾಗತ್ತೆ. ದಕ್ಷಿಣದಲ್ಲಿ ಏನೋ ಸಮಸ್ಯೆ ಆಗಿದೆ, ಕಳ್ಳತನವಾಗತ್ತೆ. ಈ ಕ್ರಮ ಅದರಲ್ಲೂ ಯಾರಿಗಾಗತ್ತೆ? ಜಾತಕದಲ್ಲಿ ಸಮಸ್ಯೆ ಇರುವವರಿಗೆ. ಯಾಕೆ ಈ ಮಾತನ್ನ ವಿವರವಾಗಿ ಹೇಳ್ತೇನೆ ಅಂದ್ರೆ,
ದುಷ್ಫಲಗಳನ್ನು ಕೇಳಿದ ತಕ್ಷಣ ಚಿಂತೆಗೊಳಗಾಗೋದು ಬೇಡ. ಈ ವರ್ಷ ಕ್ರೋಧಿ ಸಂವತ್ಸರದಲ್ಲಿ ದುಷ್ಫಲಗಳೇ ಅಧಿಕವಾಗಿವೆ. ಆದರೆ ದುಷ್ಫಲಗಳು ಯಾರ ಮೇಲೆ ಪರಿಣಾಮ ಆಗತ್ತೆ? ಆ ದುಷ್ಫಲ ಪಡೆಯುವಂತಹ ದುಷ್ಕರ್ಮಗಳು ನಿಮ್ಮಲ್ಲಿದ್ದಾಗ. ಹಾಗಾದ್ರೆ ದುಷ್ಕರ್ಮ ಇದ್ದಾಗಲಾದರೂ ದುಃಖ ಪಡಬೇಕಲ್ಲ. ಅಂದರೆ ಯಾಕೆ ಫಲ ಕೇಳ್ತಾ ಇದ್ದೇವೆ? ದುಷ್ಫಲಗಳಾಗ್ತಾ ಇವೆ ಅನ್ನುವಂತಹ ಸೂಚನೆ ಈ ವರ್ಷ ಫಲದಲ್ಲಿ ಬರ್ತದೆ. ಪರಿಹಾರ ಮಾಡಿಕೊಳ್ಳಬೇಕು. ಹೇಗೆ ಪರಿಹಾರ ಮಾಡಿಕೊಳ್ಳೋದು? ಹರಿಗುರುಗಳನ್ನು ಆಶ್ರಯಿಸುವುದರಿಂದ. ಒಂದು ಸೂಕ್ಷ್ಮವಾದ, ಗಂಭೀರವಾದ, ರಹಸ್ಯವಾದ ಒಂದು ವಿಷಯವನ್ನು ತಿಳಿಸ್ತೇನೆ ಕೇಳಿ. ಮನುಷ್ಯ ಈ ಲೋಕದೊಳಗೆ, ಸಂಸಾರದೊಳಗೆ ಯಾಕೆ ಕಷ್ಟಪಡ್ತಾನೆ ಅಥವಾ ಯಾಕೆ ಸುಖ ಪಡ್ತಾನೆ ಅಂದರೆ ಅದಕ್ಕೆ 4 ಕಾರಣಗಳಿರ್ತವೆ. ಮೂಲಭೂತವಾದದ್ದು ಕರ್ಮ. ಎಲ್ಲದರ ಮೂಲದಲ್ಲಿರುವಂಥದ್ದು ಕರ್ಮ. ನಾವು ಹಿಂದೆ ಒಂದು ಪಾಪ ಮಾಡಿದ್ದೇವೆ, ಆ ಪಾಪದಿಂದ ಈಗ ಫಲವನ್ನು ಅನುಭವಿಸಬೇಕು ನಾವು. ಇದು ಮೊದಲನೆಯದು. ಈ ಕರ್ಮ ಏನಿದೆಯಲ್ಲ, ಈ ಕರ್ಮ ನಮ್ಮ ಜಾತಕದಲ್ಲಿ ಕಾಣಿಸ್ತದೆ. ಜ್ಯೋತಿಷ್ಯ ಅನ್ನೋದು ಸೂಚನೆಯ ಶಾಸ್ತ್ರ. ಅನೇಕರ ಆಕ್ಷೇಪ ಮಾಡೋದುಂಟು. ಈಗ ಇದೇ ಕ್ರೋಧಿ ಸಂವತ್ಸರದ ಫಲ ನೋಡಿದಾಗ ಮಳೆ ಕಡಿಮೆ ಅನ್ನೋದನ್ನು ನಾವು ಕೇಳ್ತೇವೆ. ಆದರೆ ಗ್ರಹಗಳ ಸೂಚನೆಯಲ್ಲಿ ಈ ಬಾರಿ ಅತಿವೃಷ್ಟಿಯ ಸೂಚನೆಯೂ ಇದೆ. ಸೊ ಅನೇಕ ಕಡೆಗೆ ಅತಿವೃಷ್ಟಿಯಿಂದ ತೊಂದರೆಯಾಗುತ್ತೆ, ಅನೇಕ ಕಡೆಗೆ ಅನಾವೃಷ್ಟಿಯಿಂದ ತೊಂದರೆ ಆಗುತ್ತೆ. ಎರಡೂ ಫಲಗಳಾಗ್ತವೆ. ಆಯಾಯ ಪ್ರದೇಶದ ಮೇಲೆ ಅನುಗುಣವಾಗಿ. ಅದೊಂದು ಬಹಳ ದೊಡ್ಡದಾದಂತಹ ಶಾಸ್ತ್ರ. ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಇವತ್ತಿನವರು ಕರೀತಾರಲ್ಲ, ನಮ್ಮ ಶಾಸ್ತ್ರದಲ್ಲಿ ವಿವರವಾಗಿ ಚರ್ಚೆಗೊಂಡಿರುವಂತಹ ವಿಷಯ ಅದು. ಯಾವ ಯಾವ ಪ್ರದೇಶದಲ್ಲಿ ಯಾವ ರೀತಿಯಾದ ಪರಿಣಾಮ ಆಗತ್ತೆ ಅನ್ನೋದು ಸಹಿತ ಒಂದು ಮಹತ್ವದ ಅಧ್ಯಯನದ ವಿಷಯ. ಹಾಗೆಯೇ ಈ ಜ್ಯೋತಿಷ್ಯ ಅನ್ನೋದೇನು ಸೂಚನೆ ಮಾಡ್ತದೆ, ಹೀಗಾಗ್ತದೆ ಅಂತ ಹೇಳಿ. ಆ ಸೂಚನೆಗೆ ಕಾರಣ ನಮ್ಮ ಕರ್ಮಗಳು. ಹೀಗಾಗಿ ನಮ್ಮ ಕರ್ಮದಲ್ಲಿರುವುದು ನಮ್ಮ ಜಾತಕದಲ್ಲಿ ಪ್ರತಿಫಲಿತವಾಗ್ತದೆ. ನಮ್ಮ ಜಾತಕದಲ್ಲಿ ಏನಿದೆಯಲ್ಲ, ನಾವು ವಾಸ ಮಾಡೋ ಮನೆಯೊಳಗೆ ಆ ಲಕ್ಷಣಗಳಿರ್ತವೆ. ನಾವು ನಮ್ಮ ಮನೆಗಳಲ್ಲಿ ಯಾವ ವಸ್ತುವನ್ನು ಎಲ್ಲಿಟ್ಟಿದ್ದೇವೆ, ಎಲ್ಲಿ ಬಾಗಿಲಿದೆ, ಎಲ್ಲಿ ಕಿಟಕಿ ಇದೆ, ಎಲ್ಲಿ ಎತ್ತರ ಇದೆ, ಎಲ್ಲಿ ತಗ್ಗಿದೆ, ಎಲ್ಲಿ ಯಾವ ಪದಾರ್ಥಗಳಿವೆ, ಇವೆಲ್ಲವೂ ನಮ್ಮ ಮೇಲೆ ಪರಿಣಾಮ ಮಾಡ್ತಾ ಇರ್ತದೆ. ನಮ್ಮ ಕರ್ಮದ ರೂಪಗಳವು, ಸತ್ಕರ್ಮ ದುಷ್ಕರ್ಮಗಳ ರೂಪಗಳವು. ಸತ್ಫಲವೂ ಉಂಟಾಗತ್ತೆ, ದುಷ್ಫಲವೂ ಉಂಟಾಗತ್ತೆ. ಎರಡರ ಸೂಚನೆಯು ಮನೆಯಲ್ಲಿ ಕಾಣ್ತಾ ಇರ್ತದೆ. ಅಲ್ಲಿ ಸರಿ ಮಾಡಿಕೊಳ್ಬೇಕು. ಇದು 3ನೆಯದು. 4ನೆಯದು ನಮ್ಮ ದೇಹ. ನಮ್ಮ ಕರ್ಮಾನುಸಾರವಾಗಿ ಜಾತಕವಿದೆ, ಜಾತಕದ ಅನುಸಾರವಾಗಿ ಮನೆ ಇರ್ತದೆ, ಮನೆಯ ಅನುಸಾರವಾಗಿ ನಮ್ಮ ದೇಹವಿರ್ತದೆ. ತಲೆಯಿಂದ ಆರಂಭ ಮಾಡಿಕೊಂಡು ಕಾಲಿನವರೆಗೆ ಏನೆಲ್ಲ ಅಂಗಾವಯವಗಳಿವೆ, ಅವುಗಳು ಹೇಗಿವೆ ಅನ್ನುವುದರಿಂದ, ಅಥವಾ ಅವುಗಳಲ್ಲೇನು ಪೀಡೆ ಇದೆ ಅಥವಾ ಅವುಗಳಲ್ಲೇನೊಂದು ಪುಷ್ಟಿ ಇದೆ, ಇವೆರಡರಿಂದಲೂ ಸಹಿತ ನಮ್ಮ ಮನೆ ಹೇಗಿದೆ ಹೇಳಬಹುದು, ನಮ್ಮ ಜಾತಕ ಹೇಗಿದೆ ಹೇಳಬಹುದು, ನಮ್ಮ ಕರ್ಮ ಹೇಗಿದೆ ಹೇಳಬಹುದು. ಈ 4 ಸಹಿತ ಒಂದಕ್ಕೊಂದು ಸೇರಿಕೊಂಡಿವೆ. ಅನೇಕರು ಹೇಳ್ತಿರ್ತಾರೆ, ನಾವು ದೇವರು ಗುರುಗಳನ್ನು ಆಶ್ರಯಿಸಿಬಿಟ್ಟಿದ್ದೇವೆ, ನಮಗೆ ಜ್ಯೋತಿಷ್ಯ ವಾಸ್ತು ಬೇಡ ಅಂತ. ಕೆಲವರು ಹೇಳ್ತಾರೆ, ಜ್ಯೋತಿಷ್ಯ ವಾಸ್ತು ಇದ್ರೆ ಸಾಕು, ದೇವತೆಗಳು ಬೇಡ ಅಂತ. ಎರಡೂ ತಪ್ಪೇ. ನೋಡಿ, ನಮ್ಮ ದೇಹದಲ್ಲಿರುವ ನೋವನ್ನು ನಾವು ಸರಿ ಮಾಡಿಕೊಳ್ಬೇಕು ಅಂದರೆ ನಮ್ಮ ಮನೆಯ ವಾಸ್ತುವನ್ನು ಸರಿ ಮಾಡಿಕೊಳ್ಬೇಕು. ನಮ್ಮ ಮನೆಯಲ್ಲಿರುವ ವಾಸ್ತುವನ್ನು ಸರಿ ಮಾಡಿಕೊಳ್ಬೇಕು ಅಂದರೆ ನಮ್ಮ ಜಾತಕವನ್ನು ಸರಿ ಮಾಡಿಕೊಳ್ಬೇಕು. ಮನೆಯ ವಾಸ್ತುವನ್ನೇನೋ ಪ್ರಯತ್ನ ಪಟ್ಟು ಸರಿಯಾಗಿ ಮಾಡಿಕೊಳ್ಬಹುದು, ಆದರೆ ಜಾತಕದಲ್ಲಿರುವ ದೋಷಗಳ ಪರಿಹಾರ ಹೇಗೆ? ಆಯಾ ನವಗ್ರಹ ದೇವತೆಗಳ ಅನುಗ್ರಹ ಪಡೆಯೋದರಿಂದ. ಆದರೆ ಆ ನವಗ್ರಹಗಳು ದುಸ್ಥಾನದಲ್ಲಿ ಹೋಗಿ ಕೂತಿವೆ, ದುಷ್ಫಲಗಳನ್ನು ಕೊಡ್ತಾ ಇವೆ. ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು? ಮೂಲದಲ್ಲಿರುವ ನಮ್ಮ ಕರ್ಮ ಪರಿಹಾರ ಮಾಡಿಕೊಳ್ಬೇಕು. ಆ ನಮ್ಮ ಕರ್ಮ ಪರಿಹಾರ ಮಾಡಿಕೊಳ್ಳೋದು ಹೇಗೆ? ಶ್ರೀ ಹರಿವಾಯು ದೇವತಾ ಗುರುಗಳನ್ನು ಆಶ್ರಯಿಸುವುದರಿಂದ, ಮಂತ್ರಾಲಯ ಪ್ರಭುಗಳ ಸೇವೆ ಮಾಡುವುದರಿಂದ, ಸ್ವಾದಿಯ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಸೇವೆ ಮಾಡುವುದರಿಂದ, ಶ್ರೀಮತ್ ಚಂದ್ರಿಕಾಚಾರ್ಯರ, ಶ್ರೀಮತ್ ಟೀಕಾಕೃತ್ಪಾದರ ನಿರಂತರ ಸ್ಮರಣೆ ಮಾಡುವುದರಿಂದ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಆಶ್ರಯಿಸುವುದರಿಂದ, ಸಕಲ ಪಿತೃದೇವತೆಗಳನ್ನು, ಋಷಿಗಳನ್ನು, ಸಕಲ ದೇವತೆಗಳನ್ನು ಆಶ್ರಯಿಸುವುದರಿಂದ, ತೀರ್ಥಾಭಿಮಾನಿ ಕ್ಷೇತ್ರಾಭಿಮಾನಿ ದೇವತೆಗಳನ್ನು ಆಶ್ರಯಿಸುವುದರಿಂದ, ಪಾರ್ವತೀಪತಿ ರುದ್ರದೇವರನ್ನು ಆಶ್ರಯಿಸುವುದರಿಂದ, ಆ ಭಾರತೀಶ ಮುಖ್ಯ ಪ್ರಾಣನ ಪಾದಪದ್ಮಗಳನ್ನು ಗಟ್ಟಿಯಾಗಿ ಹಿಡಿಯುವುದರಿಂದ, ಆ ಸರ್ವೋತ್ತಮನಾದ ಲಕ್ಷ್ಮೀಪತಿ ನಾರಾಯಣನ ಸರ್ವಾತ್ಮನ ಆಶ್ರಯಣ ಮಾಡುವುದರಿಂದ ಕರ್ಮಗಳು ಪರಿಹಾರವಾಗ್ತವೆ. ಹೀಗಾಗಿ ಹರಿವಾಯು ದೇವತಾ ಗುರುಗಳನ್ನು ಆಶ್ರಯಿಸಬೇಕು. ಆ ಕರ್ಮ ಕಳಿತದೆ. ಆದ್ದರಿಂದಲೇ ನಾವು ಮಾಡುವ ನವಗ್ರಹದ ಪೂಜೆಯಿಂದ ನಮಗೆ ನವಗ್ರಹಗಳು ಸುಪ್ರಸನ್ನರಾಗ್ತಾರೆ. ನವಗ್ರಹಗಳು ಸುಪ್ರಸನ್ನರಾದರೇನೇ ನಾವು ನಮ್ಮ ಮನೆಯ ವಾಸ್ತುವನ್ನು ಶುದ್ಧಗೊಳಿಸಿಕೊಳ್ಳಬಹುದು. ವಾಸ್ತು ಸರಿ ಮಾಡಿಕೊಂಡಾಗ ದೇಹದಲ್ಲಿನ ಪೀಡೆ, ಆರ್ಥಿಕ ಸಂಕಷ್ಟ, ಕೌಟುಂಬಿಕವಾದಂತಹ ಸಮಸ್ಯೆಗಳು ಎಲ್ಲವೂ ಪರಿಹಾರವಾಗ್ತದೆ. ನೆಮ್ಮದಿಯ ಜೀವನ ಒಂದಕ್ಕೊಂದು ಸೇರಿರುವಂಥದ್ದಿದು, ಯಾವುದು ಬಿಟ್ಟದ್ದಲ್ಲ. ಹೀಗಾಗಿ ದುಷ್ಫಲಗಳ ಪರಿಹಾರವಾಗಬೇಕಾ? ಮೊದಲಿಗೆ ಹರಿವಾಯು ದೇವತಾ ಗುರುಗಳನ್ನು ಆಶ್ರಯಿಸಿ.
ಅವರನ್ನು ಆಶ್ರಯಿಸಿದಾಗ ಕರ್ಮ ನಾಶವಾಗುತ್ತೆ. ಆಗ ಏನು ದಾನ ಮಾಡಬೇಕು, ಧರ್ಮ ಮಾಡಬೇಕು, ಏನು ಕರ್ಮಾಚರಣೆ ಮಾಡಬೇಕು ಅನ್ನೋ ಜ್ಞಾನೋದಯವಾಗುತ್ತೆ. ಅದರಿಂದ ನವಗ್ರಹಗಳ ಪ್ರೀತರಾಗ್ತಾರೆ. ಅದರಿಂದ ಎಲ್ಲವೂ ಸರಿ ಹೋಗ್ತದೆ. ಇದರಲ್ಲಿ ಒಂದು ಸರಿ ಮಾಡಿಕೊಳ್ಳಿಲ್ಲ ಅಂದ್ರೂ ಅದು ತಾತ್ಕಾಲಿಕವಾದದ್ದೇನೆ. ನೀವು ನವಗ್ರಹಗಳನ್ನು ಸರಿ ಮಾಡ್ಕೊಂಡಿದ್ದೀರಿ, ವಾಸ್ತು ಸರಿ ಮಾಡ್ಕೊಂಡಿಲ್ಲ, ಅದು ತಾತ್ಕಾಲಿಕವಾದ ಪರಿಹಾರ, ಮತ್ತೆ ಬರ್ತದೆ. ನೀವು ವಾಸ್ತು ಸರಿ ಮಾಡ್ಕೊಂಡಿದ್ದೀರಿ, ಗ್ರಹಗಳನ್ನು ಸರಿ ಮಾಡ್ಕೊಂಡಿಲ್ಲ, ಮತ್ತೆ ತಾತ್ಕಾಲಿಕವಾದದ್ದೇ. ನೀವು ಹರಿವಾಯು ದೇವತಾ ಗುರುಗಳನ್ನು ಆಶ್ರಯಿಸೇ ಇಲ್ಲ, ಬರೀ ಜ್ಯೋತಿಷ್ಯ ವಾಸ್ತು, ಅದು ತಾತ್ಕಾಲಿಕವಾದದ್ದೇ. ಹರಿವಾಯು ದೇವತಾ ಗುರುಗಳನ್ನು ಆಶ್ರಯಿಸಿದಾಗ ಸಕಲ ಪರಿಹಾರಗಳು ದೊರೆತವೆ. ಎಚ್ಚರದಲ್ಲಿರಬೇಕು. ಯಾಕೆ ಈ ಮಾತು ಹೇಳಿದೆ? ಏನೀಗ ಫಲಾಫಲಗಳನ್ನು ಕೇಳ್ತಾ ಹೋಗ್ತೇವೆ, ಆ ಫಲಾಫಲಗಳನ್ನು ಪಡೆಯುವ ಅರ್ಹತೆಗಳು ನಮ್ಮಲ್ಲಿದ್ದಾಗ ಮಾತ್ರ ನಾವು ಅದನ್ನು ಪಡಿತೇವೆ. ದುಷ್ಫಲ ಕೇಳಿದ ತಕ್ಷಣ ಗಾಬರಿಯಾಗಬೇಡಿ. ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅನ್ನೋದರ ಚಿಂತನೆ ಮಾಡ್ರಿ. ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ. ಸಕಲ ಕಷ್ಟಗಳನ್ನು ಕೇವಲ ನಾಮಸ್ಮರಣೆಯಿಂದ ಪರಿಹಾರ ಮಾಡುವ ಆ ಶ್ರೀಮನ್ನಾರಾಯಣ ಇದ್ದಾಗ, ಆ ವಾಯುದೇವರು, ಆ ದೇವತೆಗಳು, ಆ ಗುರುಗಳಿದ್ದಾಗ ನಾವು ಯಾಕೆ ಅದರ ಬಗ್ಗೆ ಪರಿತಾಪ ಪಡಬೇಕು? ಚಿಂತ್ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ, ನಮ್ಮ ಸ್ವಾಮಿ ಇದ್ದಾನೆ ಅಂತ ದುಷ್ಫಲಗಳ ಪರಿಹಾರಕ್ಕೆ ಮುಂದಾಗಬೇಕು. ಸತ್ಫಲಗಳಾಗ್ತವೆ ಅಂತ ಗೊತ್ತಾಗ್ತಾ ಇದೆ ಜಾತಕದಿಂದ. ಸ್ವಾಮಿ ಆ ಸತ್ಫಲಗಳು ದೊರೆಯುವ ಹಾಗೆ ಅನುಗ್ರಹ ಮಾಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಫಲಗಳೆಲ್ಲವೂ ಅತ್ಯಂತ ಸ್ಥೂಲವಾದಂತಹ ಫಲಗಳು. ಅವರವರ ಜಾತಕ ಕರ್ಮಗಳ ಅನುಸಾರವಾಗಿ ಅವರು ಫಲವನ್ನು ಪಡಿತಾರೆ. ಪಾರ್ಥಿವ ವಿಗ್ರಹಂ ಸಖಜ್ಜಲಂ ವರ್ಷತಿ ಮೇಘನಾಥಃ. ಇನ್ನ ಕುಜರು ರಾಜರಾಗಿದ್ದಾಗ ಪಾರ್ಥಿವ ವಿಗ್ರಹ, ರಾಜರುಗಳು ಹೊಡೆದಾಡ್ತಾರೆ. ಸಕೃತ್ ಜಲಂ ವರ್ಷತಿ, ಮಳೆ ಕಡಿಮೆಯಾಗ್ತದೆ. ಒಂದು ಬಾರಿ ಮಳೆ ಆಗುತ್ತೆ, ನಿಲ್ತದೆ ಅಂತ ಇದೆ. ಮಳೆಯ ಬಗ್ಗೆ ಕಟ್ಟಕಡೆಯಲ್ಲಿ ಹೇಳ್ತೇನೆ. ಮೊದಲಿಗೆ ಈ ಎಲ್ಲ ಫಲಗಳು ತಿಳಿದು ಆನಂತರ ಪ್ರತ್ಯೇಕವಾಗಿ ಮಳೆಯ ಬಗ್ಗೆ ತಿಳಿಯೋಣ. ಅಂಗಾರಕರು ರಾಜರಾಗಿದ್ದಾಗ ದುಷ್ಫಲಗಳು ಅಧಿಕವಾಗಿವೆ. ಪ್ರಾರ್ಥನೆ ಮಾಡೋಣ ಅಂಗಾರಕರನ್ನ, ಅವರೊಳಗಿರುವ ಭಾರತೀಪತಿ ಮುಖ್ಯಪ್ರಾಣನ ಅಂತರ್ಯಾಮಿಯಾದಂತಹ ಲಕ್ಷ್ಮೀ ನರಸಿಂಹದೇವರನ್ನ. ಸ್ವಾಮಿ ದುಷ್ಫಲಗಳನ್ನು ನೀಡಬೇಡ, ಸತ್ಫಲಗಳನ್ನು ಅನುಗ್ರಹಿಸು ಅಂತ. ಇನ್ನ ಈ ವರ್ಷದ ಮಂತ್ರಿಯ ಸ್ಥಾನದಲ್ಲಿ ಶನೈಶ್ಚರರಿದ್ದಾರೆ. ಕುಂಭರಾಶಿಯಲ್ಲಿ ಕುಳಿತಿದ್ದಾರೆ ಸ್ವಕ್ಷೇತ್ರದಲ್ಲಿ. ಯಾರ ಜಾತಕದಲ್ಲಿ ಶನೈಶ್ಚರರು ಅನುಕೂಲರಾಗಿದ್ದಾರೆ ಅಂತಹವರಿಗೆ ದುಷ್ಫಲಗಳು ಕಡಿಮೆಯಾಗ್ತವೆ. ಯಾರ ಜಾತಕದಲ್ಲಿ ಶನೈಶ್ಚರರು ದುಸ್ಥಾನಗಳಲ್ಲಿದ್ದಾರೆ, ಅಥವಾ ಯಾರಿಗೆ 7.5 ನಡೀತಾ ಇದೆ, ಅಥವಾ ಅಷ್ಟಮ ಶನಿ ನಡೀತಾ ಇದೆ, ಅಂತಹವರಿಗೆ ದುಷ್ಫಲಗಳು ಅಧಿಕವಾಗಿರ್ತದೆ. ಶನೈಶ್ಚರ ಸ್ತೋತ್ರವನ್ನು ಪಠಣ ಮಾಡಿ. ಭಾವಿ ಸಮೀರರು ಅನುಗ್ರಹ ಮಾಡಿಕೊಟ್ಟ ಶನೈಶ್ಚರ ಸ್ತೋತ್ರವಿದೆ. ಯಾವುದರ ಪಠಣದಿಂದ ಸುಲಭವಾಗಿ ಶನಿದೋಷ ಪರಿಹಾರವಾಗುತ್ತೋ ಆ ಶನೈಶ್ಚರರ ಸ್ತೋತ್ರವನ್ನು ಪಠಣ ಮಾಡಿ ಪ್ರಾರ್ಥನೆ ಮಾಡೋಣ. ದುಷ್ಫಲಗಳನ್ನು ನೀಡಬೇಡಿ, ಸತ್ಫಲವನ್ನು ನೀಡಿ ಅಂತ. ಅಗ್ನಿಚೋರಾಕುಲ ಪೃಥ್ವಿ ಮಹಾವ್ಯಾಧಿ ಪ್ರಪೀಡಿತಾ ಪ್ರಜಾರೋಗಭಯಂಚೈವ ಯತ್ರ ಮಂತ್ರಿ ಶನೈಶ್ಚರ. ಭೂಮಿ ಅಗ್ನಿಚೋರಾಕುಲವಾಗತ್ತೆ ನೋಡಿ. ಅಗ್ನಿಯ ಭಯ, ಕಳ್ಳರ ಭಯ 2ನೇ ಬಾರಿ ಬಂತು. ಎಚ್ಚರದಲ್ಲಿರಬೇಕು. ಬೆಂಕಿಯ ವಸ್ತುಗಳ ಬಗ್ಗೆ ಬಹಳ ಎಚ್ಚರದಲ್ಲಿರಿ. ಕಳ್ಳರ ಅಧಿಕವಾಗ್ತಾರೆ, ಅದರ ಬಗ್ಗೆ ಎಚ್ಚರವಿರಬೇಕು. ಮಹಾವ್ಯಾಧಿ ಪ್ರಪೀಡಿತ, ಮತ್ತೆ ಅದೇ ಬಂತು. ಪ್ರಭೂತ ರೋಗ ಅಂತ ಕುಜರ ಫಲ, ಮಹಾವ್ಯಾಧಿ ಪ್ರಪೀಡಿತ ಅಂತ ಶನೈಶ್ಚರರ ಫಲ. ಬಹಳ ದೊಡ್ಡ ಕಾಯಿಲೆಗಳು ಕಾಡ್ತವೆ. ಪ್ರಜಾ ರೋಗ ಭಯಂಚೈವ, ಸಾಮೂಹಿಕವಾದ ರೋಗಗಳು ಸಹಿತ ಕಾಡ್ತವೆ. ಯತ್ರ ಮಂತ್ರಿ ಶನೈಶ್ಚರ. ಶನೈಶ್ಚರರ ಪ್ರಾರ್ಥನೆ ಮಾಡಿ ದುಷ್ಫಲಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ಇನ್ನು ಸೇನಾಧಿಪತಿಯೂ ಸಹಿತ ಶನೈಶ್ಚರರು. ಅದರ ಫಲ ಅಧರ್ಮಿಣೋ ರಾಜ ಸೇನಾ ವಿಪ್ರ ಪಾಪರಥ ನರಾಹ ಪರಸ್ಪರಂ ಕ್ಷೋಭವೃತ್ತಾ ಸೇನಾಧೀಶೆ ಶನೈಶ್ಚರೆ. ರಾಜರುಗಳು ಅಂದ್ರೆ ಇವತ್ತೇನು ರಾಜಕೀಯ ನಾಯಕರಿದ್ದಾರೆ ಅವರು, ಸೇನಾ ಸೈನ್ಯದಲ್ಲಿರುವವರು, ವಿಪ್ರಾಹ ಬ್ರಾಹ್ಮಣರು, ಎಲ್ಲರೂ ಅಧರ್ಮಾಚರಣೆಗೆ ತೊಡಗ್ತಾರೆ. ಧರ್ಮದ ಬುದ್ಧಿ ಕಡಿಮೆಯಾಗ್ತದೆ. ಅಧಾರ್ಮಿಕವಾದ ಮಾರ್ಗದೊಳಗೆ ಪದವಿಗಳನ್ನು ಗಳಿಸಲಿಕ್ಕೆ, ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಇನ್ನು ನರಾಹ ಪಾಪರತಃ, ಸಾಮಾನ್ಯ ಪ್ರಜೆಗಳು ಪಾಪಿಷ್ಠರಾಗಿ ಪಾಪದಲ್ಲಿ ಆಸಕ್ತರಾಗ್ತಾರೆ. ಪರಸ್ಪರಂ ಕ್ಷೋಭವೃತ್ತಃ, ಯಾವ ತರಹದ ಪಾಪ? ಇನ್ನೊಬ್ಬರನ್ನು ಹಾಳು ಮಾಡಬೇಕು. ನಾನ್ ಚೆನ್ನಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ಇನ್ನೊಬ್ಬನಿಗೆ ಕ್ಷೋಭ ಉಂಟಾಗಬೇಕು. ಆ ತರಹದ ಬುದ್ಧಿಯಲ್ಲಿ ಬದುಕ್ತಾರೆ. ಸೇನಾಧೀಶೆ ಶನೈಶ್ಚರೆ. ಶನೈಶ್ಚರರ ಪ್ರಾರ್ಥನೆ ಮಾಡಿ ಈ ದುರ್ಬುದ್ಧಿ ಹೋಗುತ್ತೆ, ದುಷ್ಫಲ ಹೋಗ್ತದೆ. ಇನ್ನ ಪೂರ್ವ ಸಸ್ಯಾಧಿಪ, ಮೊದಲ ಮಳೆಯಿಂದ ಅಂದ್ರೆ ಮುಂಗಾರ ಮಳೆಯಿಂದ ಏನೊಂದು ಸಸ್ಯ ಬೆಳಿತೀವಲ್ಲ ಅದರ ಅಧಿಪತಿಯೂ ಸಹಿತ ಕುಜ. ಹಾಹಾಭೂತಂ ಜಗತ್ಸರ್ವಂ ವ್ಯಾಧಿ ರೋಗ ಪ್ರಪೀಡಿತಂ ಮಹಾರ್ಘಾಣಿ ಚ ಧಾನ್ಯಾನಿ ಯತ್ರ ಸಸ್ಯಾಧಿಪೇ ಕುಜೇ. ಆಹಾಕಾರ ಉಂಟಾಗ್ತದೆ. ಧಾನ್ಯದ ವಿಷಯದಲ್ಲಿ ಆಹಾಕಾರ ಉಂಟಾಗ್ತದೆ. ಇದು ಸಾರ್ವತ್ರಿಕವಾಗಿ ಆಗುವುದಿದೆ ಈ ಬಾರಿ. ಧಾನ್ಯಗಳ ಬೆಳವಣಿಗೆ ಈ ಬಾರಿ ಕಡಿಮೆ ಇದೆ. ಧಾನ್ಯಗಳ ಬಗ್ಗೆ ಜನ ತಿರಸ್ಕಾರವನ್ನು ಹೊಂದುತ್ತಾರೆ. ಯಾರ ಬಳಿ ಧಾನ್ಯ ಇದೆ ಅವರು ಧಾನ್ಯವನ್ನು ತಿರಸ್ಕಾರ ಮಾಡ್ತಾರೆ. ಕೆಲವರಿಗೆ ಧಾನ್ಯವೇ ಸಿಗೋದಿಲ್ಲ. ಆ ರೀತಿಯಾದಂತಹ ತೊಂದರೆ.
ವ್ಯಾಧಿರೋಗ ಪ್ರಪೀಡಿತಂ ಜಗತ್. ಇನ್ನು ಕಾಯಿಲೆಗಳಿಂದ ಜನರು ಪೀಡಿತರಾಗ್ತಾರೆ. ಮಹಾರ್ಘಾಣಿ ಚ ಧಾನ್ಯಾನಿ, ತುಂಬ ಬೆಲೆಯಾಗಿಬಿಡುತ್ತೆ ಧಾನ್ಯಗಳಿಗೆ. ಕುಜರು ಸಸ್ಯಾಧಿಪತಿಯಾಗಿದ್ದರೆ ಕುಜರ ಪ್ರಾರ್ಥನೆ ಮಾಡಬೇಕು, ದುಷ್ಫಲಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ಇನ್ನು ಅಪರ ಸಸ್ಯಾಧಿಪ, ಹಿಂಗಾರಿನ ಮಳೆಯಲ್ಲಿ ಬೆಳೆಯುವಂತಹ ಏನು ಬೆಳೆ ಇದೆಯಲ್ಲ ಅದಕ್ಕೆ ಶನೈಶ್ಚರರು. ಧನಧಾನ್ಯ ಕ್ಷಯಶ್ಚೈವ ಜ್ವಲತಿ ಪೃಥಿವೀ ಸದಾ ಬಹುರೋಗಲ್ಪವೃಷ್ಟಿಶ್ಚ ಯತ್ರ ಸಸ್ಯಾಧಿಪ ಶನಿ. ಧನ ಧಾನ್ಯ ಎರಡರ ಕ್ಷಯವೂ ಉಂಟಾಗತ್ತೆ. ಈ ವರ್ಷ ಬೆಳೆಗಳು ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಜ್ವಲತಿ ಪೃಥಿವೀ ಸದಾ, ಭೂಮಿಯಲ್ಲಿ ಕಾವಿರ್ತದೆ, ಯಾವಾಗಲೂ ತುಂಬ ಕಾವಿರ್ತದೆ. ಬಹುರೋಗಾಲ್ಪ ವೃಷ್ಟಿಶ್ಚ, ರೋಗಗಳಧಿಕ ವೃಷ್ಟಿ ಕಡಿಮೆ. ಯತ್ರ ಸಸ್ಯಾಧಿಪ ಶನಿ, ಶನೈಶ್ಚರರ ಪ್ರಾರ್ಥನೆ ಮಾಡಬೇಕು, ದುಷ್ಫಲಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ಇನ್ನು ಒಟ್ಟಾರೆ ಧಾನ್ಯಕ್ಕೆ ಅಧಿಪರಾದವರು ಚಂದ್ರರು. ಅದರ ಫಲ ಸೋಮೇ ಧಾನ್ಯಾಧಿಪೇ ಜಾತೆ ಕೋಶವೃದ್ಧಿ ಪ್ರವರ್ಧತೆ ನಿರಾತಂಕೂತಿ ಉದ್ಯೋಗಂ ಪ್ರಜಾನಂದಂತಿ ಪಾರ್ಥಿವಾಹ. ಚಂದ್ರರು ಧಾನ್ಯಾಧಿಪತಿಗಳಾಗಿದ್ದಲ್ಲಿ ಅತ್ಯುತ್ತಮವಾದ ಫಲ ದೊರೆಯುತ್ತದೆ, ಕೋಶವೃದ್ಧಿ ಉಂಟಾಗತ್ತೆ, ಎಲ್ಲರ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರ್ತದೆ, ಉದ್ಯೋಗದಲ್ಲಿ ಆತಂಕಗಳು ಕಡಿಮೆ, ಪ್ರಜೆಗಳು ಸಂತೋಷದಲ್ಲಿರ್ತಾರೆ. ನೋಡಿ, ಚಂದ್ರರ ಅನುಗ್ರಹ ಪಡೆದುಕೊಳ್ಳಬೇಕು. ಚಂದ್ರರ ಪ್ರಾರ್ಥನೆ ಅಧಿಕವಾಗಿ ಮಾಡಿದಾಗ ಈ ಸತ್ಫಲಗಳು ಉಂಟಾಗ್ತವೆ. ಮತ್ತು ಚಂದ್ರರು ಬಲಿಷ್ಠರಾಗಿದ್ದಾಗ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಪಂಚಮಿಯವರೆಗೆ ಚಂದ್ರರ ಬಲವನ್ನು ಹೇಳ್ತಾರೆ. ಕೃಷ್ಣ ಪಕ್ಷದ ಪಂಚಮಿಯಿಂದ ಅಮಾವಾಸ್ಯೆಯವರೆಗೆ ಬಲ ಕಡಿಮೆ. ಅಂತಹ ಸಂದರ್ಭದಲ್ಲಿ ಚಂದ್ರರ ಫಲ ಉಂಟಾಗೋದಿಲ್ಲ. ಇನ್ನು ಉಳಿದ ಸಂದರ್ಭದಲ್ಲಿ ಚಂದ್ರರ ಬಲ ಅಧಿಕವಾಗಿರುತ್ತದೆ. ಯಾರ ಜಾತಕದಲ್ಲಿ ಚಂದ್ರಗ್ರಹ ಉತ್ತಮವಾದ ಫಲವನ್ನು ಕೊಡುವ ಸ್ಥಾನದಲ್ಲಿದೆ ಅಂತಹವರಿಗೆ ಶ್ರೇಷ್ಠ ಫಲ ಉಂಟಾಗ್ತದೆ. ಇನ್ನು ರಸಾಧಿಪ, ರಸವುಳ್ಳ ಪದಾರ್ಥಗಳು ಏನೆಲ್ಲ ಹಣ್ಣು ತರಕಾರಿಗಳಿರ್ತವೆ ಅವೆಲ್ಲವೂ ಕೂಡ ಅವುಗಳಿಗೆ ಅಧಿಪತಿಗಳಾದವರು ಬೃಹಸ್ಪತ್ಯಾಚಾರ್ಯರು. ಗುಡಾಜ್ಯಂಚ ತಥಾ ಕ್ಷೌದ್ರಂ ತೈಲಂ ಲವಣ ಶರ್ಕರಾಹ ಘೃತಂ ದುಗ್ಧಂ ಭವೇದ್ದೇನೋ ಗುರುರ್ ಯದಿ ರಸಾಧಿಪ. ಗುಡ ಅಂದರೆ ಬೆಲ್ಲ, ಆಜ್ಯ ಅಂದರೆ ತುಪ್ಪ, ಕ್ಷೌದ್ರ ಅಂದರೆ ಜೇನುತುಪ್ಪ, ಲವಣ ಅಂದರೆ ಉಪ್ಪು, ಶರ್ಕರ ಅಂದರೆ ಸಕ್ಕರೆ, ಘೃತ ಅಂದರೆ ತುಪ್ಪ, ದುಗ್ಧಂ ಅಂದರೆ ಹಾಲು. ಘೃತಂ ದುಗ್ಧಂ ಭವೇದ್ದೇನೋ, ಹಸುವಿನ ಹಾಲು ಮತ್ತು ತುಪ್ಪ. ಹಿಂದೆ ಆಜ್ಯ ಅಂದ್ರು, ಅದು ಎಮ್ಮೆ ಇತ್ಯಾದಿಗಳ ತುಪ್ಪವನ್ನು ತೆಗೆದುಕೊಳ್ಳತಕ್ಕದ್ದು. ಧೇನೋಹ ದುಗ್ಧಂ ಘೃತಂ, ಹಸುವಿನ ಹಾಲು ತುಪ್ಪ. ಇವೆಲ್ಲವೂ ಕೂಡ ಸಮೃದ್ಧವಾಗಿ ದೊರೆಯುತ್ತದೆ. ಅಂದರೆ ಹಸು ಎಮ್ಮೆ ಮುಂತಾದ ಜಾನುವಾರುಗಳು ಸಮೃದ್ಧವಾಗಿರ್ತವೆ, ಅವುಗಳಿಂದ ಸಮೃದ್ಧವಾದ ಫಲವೂ ಕೂಡ ಬರ್ತದೆ. ಬೆಲ್ಲ ಸಕ್ಕರೆ ಚೆನ್ನಾಗಿ ಬರ್ತದೆ, ಕಬ್ಬಿನ ಬೆಳೆ ಚೆನ್ನಾಗಿ ಬರ್ತದೆ ಅಂತ ಅರ್ಥ. ಉಳಿದ ಬೆಳೆಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಬಾರಿ. ಬೃಹಸ್ಪತ್ಯಾಚಾರ್ಯರಿಂದ ಸತ್ಫಲಗಳಿವೆ, ಆ ಸತ್ಫಲಗಳು ಉಂಟಾಗಬೇಕು. ಯಾರ ಜಾತಕದೊಳಗೆ ಬೃಹಸ್ಪತ್ಯಾಚಾರ್ಯರು ದುಸ್ಥಾನದೊಳಗಿದ್ದಾರೆ ಅಂತಹವರಿಗೆ ಈ ಪದಾರ್ಥಗಳು ದೊರೆಯೋದಿಲ್ಲ, ದೊರೆತರೂ ಸಹಿತ ಚೆನ್ನಾಗಿರೋದು ದೊರೆಯೋದಿಲ್ಲ, ಹಾಗಿರ್ತದೆ. ಇನ್ನು ನೀರಸಾಧಿಪ ಕುಜ, ನೀರಸವಾದ ವಸ್ತುಗಳು ಅಂದರೆ ರತ್ನಗಳು, ಬೆಳ್ಳಿ, ಬಂಗಾರ ಇವೆಲ್ಲವೂ ಸಹಿತ, ಅದಕ್ಕೆ ಸಹಿತ ಕುಜ ಅಧಿಪತಿ. ನೀರಶೇಷೆ ಯದಾ ಭೌಮೆ ಪ್ರವಾಲ ರಕ್ತವಾಸಸಾಂ ರಕ್ತಚಂದನ ತಾಮ್ರಾಣಾಂ ಸುವೃಷ್ಟಿರ್ಜಾಯತೆ ತದಾ. ಹವಳ ಚೆನ್ನಾಗಿ ದೊರೆಯುತ್ತದೆ, ಕೆಂಪು ಬಟ್ಟೆಗಳು ಸಮೃದ್ಧವಾಗಿ ದೊರೆಯುತ್ತವೆ, ಒಟ್ಟಾರೆ ಕೆಂಪಿಗೆ ಸಂಬಂಧಪಟ್ಟಿದ್ದೆಲ್ಲ ಚೆನ್ನಾಗಿ ದೊರೆಯುತ್ತದೆ. ರಕ್ತಚಂದನ ತಾಮ್ರಾಣಂ, ಕೆಂಪು ಚಂದನ ಮತ್ತು ತಾಮ್ರ ಇವೆಲ್ಲವೂ ಕೂಡ ಕುಜರಿಂದ ಅಭಿಮನ್ಯಮಾನವಾದ ಪದಾರ್ಥಗಳು, ಅವೆಲ್ಲವೂ ಕೂಡ ಚೆನ್ನಾಗಾಗ್ತದೆ. ಸುವೃಷ್ಟಿ, ಒಳ್ಳೆ ಮಳೆ ಇದೆ ನೋಡಿ. ರಾಜನಾಗಿ ಒಳ್ಳೆ ಮಳೆ ಕೊಡ್ತಾ ಇಲ್ಲ, ನೀರಸಾಧಿಪತಿಯಾಗಿ ಮಳೆಯನ್ನು ಕೊಡ್ತಾ ಇದ್ದಾರೆ. ಯಾವಾಗ ಯಾವ ಸ್ಥಾನ ಬಲಿಷ್ಠವಾಗ್ತದೆಯೋ ಆ ಸ್ಥಾನದ ಫಲ ಬರ್ತದೆ. ಇನ್ನು ಒಟ್ಟಾರೆ ವಸ್ತುಗಳ ಬೆಲೆ, ಅವುಗಳಿಗೆ ಅಧಿಪತಿಗಳಾದವರು ಶನೈಶ್ಚರರು. ವೃಷ್ಟಿಶ್ಚ ಮಧ್ಯರ್ಘ ಪತೌ ಶನೈಶ್ಚರೇ ನಿಶಂಕ ಚೋರಾಗ್ನಿಯುತಾಮಹಿ ಸ್ಯಾತ್ ಭಯಂ ಭವೇದ್ಧಾನ್ಯ ಸಮೃದ್ಧಿರಲ್ಪ ಕೃಷ್ಣಾನಿ ಧಾನ್ಯಾನಿ ಭವಂತಿ ಭೂಮೌ. ಮಳೆ ಮಧ್ಯಮವಾಗ್ತದೆ. ಅರ್ಘಪತೌ ಶನೈಶ್ಚರೇ, ಚೋರಾಗ್ನಿಯುತ, ಕಳ್ಳರ ಮತ್ತು ಬೆಂಕಿಯ ಭಯ ಇದ್ದೇ ಇರ್ತದೆ. ಕಪ್ಪು ಧಾನ್ಯಗಳ, ಕೃಷ್ಣಾನಿ ಧಾನ್ಯಾನಿ, ಕಪ್ಪು ಧಾನ್ಯಗಳ ಸಮೃದ್ಧಿ ಚೆನ್ನಾಗಿ ಆಗ್ತದೆ. ಇನ್ನ ಮೇಘಾಧಿಪತಿಯೂ ಸಹಿತ ಶನೈಶ್ಚರ, ಅದರ ಫಲ ಶನೌ ಮೇಘಾಧಿಪೇ ಯತ್ರ ಖಂಡವೃಷ್ಟಿ ಪ್ರಜಾಯತೆ ಭೂಪಾನಾಂ ಮರಣಂಘೋರಂ ಭವೇತ್ ಕ್ಲೇಶವತಿ ಮಹಿ. ಶನೈಶ್ಚರರು ಮೇಘಾಧಿಪತಿಗಳಾಗಿದ್ದರೆ ಮಳೆ ಆಗುವ ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಮಳೆ ಅಥವಾ ಒಮ್ಮೆಲೆ ಧೋ ಅನ್ನುವಂತಹ ಮಳೆ ಆ ರೀತಿಯಾಗಿ ಉಂಟಾಗ್ತದೆ. ಅನೇಕ ಜನನಾಯಕರ ಮರಣ ಉಂಟಾಗ್ತದೆ ಈ ವರ್ಷದಲ್ಲಿ. ಘೋರಂ ಮರಣಂ, ಸಾಮಾನ್ಯ ಮರಣವಲ್ಲ, ಅಪಘಾತ ದುರ್ಮರಣಗಳಿಗೆ ಈಡಾಗ್ತಾರೆ ಕೆಲವು ಜನನಾಯಕರು. ಭವೇತ್ ಕ್ಲೇಶವತಿ ಮಹಿ, ಒಟ್ಟಾರೆ ಭೂಮಿಯಲ್ಲಿ ಕ್ಲೇಶ ಅಂತನ್ನೋದು ಕಾಣ್ತಾ ಇರ್ತದೆ.
ಇನ್ನು ಪಶುಪಾಲಕರಾದವರು ಯಮಧರ್ಮದೇವರು. ಅನರ್ಘಮಲ್ಪವೃಷ್ಟಿಶ್ಚ ಅಲ್ಪಕ್ಷೈರಂ ತಥಾ ತೃಣಂ ಪಶುಪೀಡಾ ಭವೇನ್ ನಿತ್ಯಂ ಯಮಶ್ಚೇತ್ ಪಶುನಾಯಕಃ. ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಸಿಗೋದಿಲ್ಲ ರೈತರಿಗೆ, ಆದರೆ ತೆಗೆದುಕೊಳ್ಳೋ ಜನರಿಗೆ ಬೆಲೆ ಅಧಿಕವಾಗುತ್ತೆ. ಬಹಳ ವಿಚಿತ್ರ, ಇವತ್ತಿಗೆ ಆ ವ್ಯವಸ್ಥೆ ಆಗಿಬಿಟ್ಟಿದೆ. ಬೆಳೆಯೋನಿಗೆ ಪೂರ್ಣವಾದ ಹಣ ಸಿಗಲ್ಲ, ಕೊಳ್ಳೋನಿಗೆ ವಿಪರೀತವಾದ ಬೆಲೆ, ಮಧ್ಯದಲ್ಲಿರೋರು ಹಣ ತಿಂತಾರೆ. ಅಲ್ಪಕ್ಷೈರಂ ತಥಾ ನೃಣಂ. ಹಾಲು ಕಡಿಮೆಯಾಗತ್ತೆ, ಹುಲ್ಲು ದೊರೆಯೋದಿಲ್ಲ, ಪಶುಗಳಿಗೆ ಪೀಡೆ ಉಂಟಾಗತ್ತೆ. ಯಮಧರ್ಮದೇವರು ಪಶುನಾಯಕರಾಗಿರುವುದರಿಂದ. ಮತ್ತು ಈ ಬಾರಿಯ ಮೇಘದ ಹೆಸರು ನೀಲ ಅಂತ ಹೇಳಿ. ನೀಲಮೇಘ ನಿರಾಲಂಬ ಅಲ್ಪಾವೃಷ್ಟಿದ ಅನರ್ಘತ ಅಶೋಭನಂಚ ಜೀವಾನಾಂ ನೀಲಮೇಘಸ್ಯ ಲಕ್ಷಣಂ. ಈ ನೀಲಮೇಘ ಬಂದಾಗ ಅಲ್ಪವೃಷ್ಟಿಯಾಗತ್ತೆ, ನಿರಾಲಂಬ ಆಶ್ರಯವಿರೋದಿಲ್ಲ. ಆಶ್ರಯವಿರೋದಿಲ್ಲ ಅಂದ್ರೇನು? ಮೋಡ ಒಟ್ಟಾಗಿ ಒಂದು ಕಡೆಗೆ ನಿಂತುಕೊಳ್ಳೋದಿಲ್ಲ, ಗಾಳಿಯಿಂದ ಚದುರು ಹೋಗಿಬಿಡ್ತದೆ. ಮತ್ತು ಅಶೋಭನಂಚ ಜೀವಾನಾಂ, ಯಾವಾಗ ಮಳೆ ಆಗುತ್ತೋ ಆ ಮಳೆಯಿಂದ ತೊಂದರೆ ಉಂಟಾಗತ್ತೆ. ಆ ತರಹದ್ದು ನೀಲಮೇಘ. ಈ ಮಳೆಯ ವಿಷಯದಲ್ಲಿ ತಿಳಿಯಬೇಕಾದಂತಹ ಬಹಳ ಮಹತ್ವದ ವಿಷಯವಿದೆ. ಇದು ಮತ್ತೆ ಹೇಳಿದ ಹಾಗೆ ಇವೆಲ್ಲವೂ ಸ್ಥೂಲವಾದ ಫಲಗಳು. ಇವು ಸೂಕ್ಷ್ಮವಾದ ನಿರ್ದಿಷ್ಟವಾದ ಫಲಗಳಲ್ಲ, ಸ್ಥೂಲ. ಇದು ಕೇವಲ ಆ ರಾಜನಿಂದ, ಆ ಮಂತ್ರಿಯಿಂದ ಅಥವಾ ಆ ಮೇಘದಿಂದ ಉಂಟಾಗುವಂತಹ ಫಲಗಳು. ವಾಸ್ತವಿಕವಾಗಿ ಮಳೆಯ ನಿರ್ಣಯವನ್ನು ಜ್ಯೋತಿಷ್ಯಶಾಸ್ತ್ರ ಪರಮಾದ್ಭುತವಾದ ಕ್ರಮದಲ್ಲಿ ಮಾಡುತ್ತದೆ. ಅದನ್ನು ಗಮನಿಸಿದಾಗ ಈ ಬಾರಿ ಅನೇಕ ಪ್ರದೇಶಗಳಲ್ಲಿ ಅತಿವೃಷ್ಟಿ ಕಾಣುತ್ತದೆ. ಕೆಲವು ಕಡೆಯಲ್ಲಿ ಮಳೆಯೇ ಇಲ್ಲ, ಬರಗಾಲದ ಪರಿಸ್ಥಿತಿ. ಇನ್ನೊಂದು ಕಡೆಯಲ್ಲಿ ಅತೀವೃಷ್ಟಿ, ಬೆಳೆಗಳ ಹಾನಿ ಆಗ್ತವೆ, ನದಿಗಳು ಉಕ್ಕೇರಿ ಹರಿತವೆ. ಇವತ್ತಿನ ನಗರಗಳಂತೂ ಅವ್ಯವಸ್ಥಿತವಾಗಿ ಕಟ್ಟಿಕೊಂಡಿದ್ದಾರೆ. ಅದರಿಂದಾಗಿ ಒಂದು ಸಣ್ಣ ಮಳೆ ಆದ್ರೇನೆ ನಗರಗಳಿಗೆ ತೊಂದರೆ ಆಗತ್ತೆ, ಇನ್ನು ದೊಡ್ಡ ಮಳೆ ಆದ್ರಂತೂ ಹೇಳಲೇಬೇಕಾಗಿಲ್ಲ, ನಗರಗಳಿಗೆ ತೊಂದರೆಯಾಗ್ತದೆ. ಹೋದ ವರ್ಷವೂ ಸಹಿತ ಸರಿಯಾಗಿ ಮಳೆಯಾಗಿಲ್ಲ, ಬಿಸಿಲೂ ಇರಲಿಲ್ಲ. ಹೋದ ವೈಶಾಖದಲ್ಲಿ ಬಿಸಿಲಿನ ಶಾಖವೇ ಇರಲಿಲ್ಲ. ಈ ಬಾರಿ ಪುಷ್ಯದ ಅಂತ್ಯ, ಮಾಘದಿಂದಲೇ ಬಿಸಿಲು ಆರಂಭ ಆಗಿಬಿಟ್ಟಿದೆ. ವಿಪರೀತ ಬಿಸಿಲಾಗಿದೆ. ಅದೂ ಸಹಿತ ಅಶೋಭನವಾದ ಮಳೆಯನ್ನ ಸೂಚನೆ ಮಾಡ್ತದೆ. ರೈತರಿಗೊಂದು ಸೂಚನೆ, ಮಳೆಯಿಂದ ಹಾಳಾಗುವ ಬೆಳೆಗಳನ್ನು ಹಾಕಲಿಕ್ಕೆ ಹೋಗಬೇಡ್ರಿ. ಈ ಬಾರಿ ಕಬ್ಬು ಚೆನ್ನಾಗಿ ಬೆಳಿಬಹುದು. ಕರಿಯ ಪದಾರ್ಥಗಳನ್ನು, ಕರಿ ಮೆಣಸು, ಉದ್ದು, ಎಳ್ಳು, ಈ ತರಹದ ಪದಾರ್ಥಗಳನ್ನು ಚೆನ್ನಾಗಿ ಬೆಳೆಯಬಹುದು. ಆ ತರಹದ ರೀತಿಯಲ್ಲಿ ಬೆಳೆಗಳನ್ನು ಹಾಕುವುದು ಉತ್ತಮ. ಅದರಲ್ಲಿಯೂ ಮಳೆಗಾಲದ ಬೆಳೆಯ ಬಗ್ಗೆ ಬಹಳ ಎಚ್ಚರವಿರಲಿ. ಮಳೆಯಿಂದಲೇ ಬೆಳೆ ಹಾಳಾಗುವಂತಹ ಸೂಚನೆಗಳಿವೆ. ಆ ತರಹದ ಬೆಳೆಗಳನ್ನು ಹಾಕಿಕೊಳ್ಳದೆ ಮಳೆಗಳನ್ನು ತಡೆದುಕೊಳ್ಳುವಂತಹ ಬೆಳೆ ಇರ್ತವಲ್ಲ, ಕಬ್ಬು ಮುಂತಾದವು, ಅವುಗಳ ಬಗ್ಗೆ ಯೋಚನೆ ಮಾಡೋದೊಳ್ಳೆಯದು. ಈ ಬಾರಿ ಕಬ್ಬು ಚೆನ್ನಾಗಿ ಬರ್ತದೆ. ಇನ್ನ ಯಾವ ಯಾವ ರಾಶಿಗಳಿಗೆ ಎಷ್ಟು ಆದಾಯ, ಎಷ್ಟು ವ್ಯಯ ಅಂತನ್ನೋದನ್ನು ನೋಡಿಕೊಳ್ತಾ ಹೋಗೋಣ. ಇವೆಲ್ಲವೂ ಸ್ಥೂಲವಾದಂತಹ ಫಲಗಳು. ಮೇಷರಾಶಿಯವರ ಫಲವನ್ನು ನೋಡೋಣ. ಮೇಷರಾಶಿಯಲ್ಲಿ ಹುಟ್ಟಿದವರು ಯಾವುದೋ ಮನೋವ್ಯಥೆಯಲ್ಲಿ ಒಂದು ವರ್ಷದಿಂದ ಒದ್ದಾಡ್ತಾ ಇದ್ದೀರಿ. ಒಂದೆರಡು ತಿಂಗಳಲ್ಲಿ, ಅಂದರೆ ಮೇ ಕಳೆಯುವಷ್ಟೊತ್ತಿಗೆ ಆ ಮನೋವ್ಯಥೆ ದೂರವಾಗತ್ತೆ. ಸಂಪತ್ತಿನ ಪ್ರಾಪ್ತಿಯ ಸೂಚನೆ ಇದೆ. ಹಣಕಾಸು ಚೆನ್ನಾಗಿ ಬರ್ತದೆ. ಆದರೆ 6ನೇ ಮನೆಯೊಳಗೆ ನಿಮಗೆ ಕೇತು ಇರೋದರಿಂದ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿಕೊಳ್ತೀರಿ. ವಿಚಾರ ಮಾಡದೆ ಖರ್ಚು ಮಾಡಿ ತೊಂದರೆಗೀಡಾಗ್ತೀರಿ. ನಿಮಗೆ ಸಂಪಾದನೆ 8 ರೂಪಾಯಿ ಉಂಟು, ಆದರೆ 14 ರೂಪಾಯಿ ಖರ್ಚು ಮಾಡ್ತೀರಿ. ಹೀಗಾಗಿ ಸಾಲವಾಗುವ ಸೂಚನೆ ಇದೆ. ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ನವಗ್ರಹಗಳ ಆರಾಧನೆಯನ್ನು ಮಾಡಿ. ಹಣ ಚೆನ್ನಾಗಿ ಬರುತ್ತೆ, ಆದರೆ ಹಣ ಬರುವ ಹಣಕ್ಕಿಂತ ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಹೋಗ್ತೀರಿ. ಅಯ್ಯೋ ಹಣ ಬಂದುಬಿಡ್ತು ಅಂತ ಇನ್ನೂ ಬರುತ್ತೆ ಅಂದ್ಕೊಂಡು ಹೆಚ್ಚು ಖರ್ಚು ಮಾಡ್ತೀರಿ, ತೊಂದರೆಗೀಡಾಗ್ತೀರಿ. ಇನ್ನು ಆರೋಗ್ಯ ಈ ಬಾರಿ ಮೇಲಿಂದ ಮೇಲೆ ಸ್ವಲ್ಪ ಕೈ ಕೊಡುತ್ತದೆ. ಅನಾರೋಗ್ಯ ಉಂಟಾಗ್ತಾ ಇರ್ತದೆ, ಎಚ್ಚರದಲ್ಲಿರಬೇಕು. ನಿಮಗೆ ಸರ್ಕಾರದಿಂದ ಆಗಬೇಕಾದ ಕೆಲಸಗಳು ತುಂಬ ಚೆನ್ನಾಗಿ ಆಗ್ತವೆ. ಸರಕಾರದಿಂದ ತೊಂದರೆಗಳು ಉಂಟಾಗ್ತದೆ. ಯಾರ ಜಾತಕದಲ್ಲಿ ರವಿಯ ತೊಂದರೆ ಇದೆ, ದುಸ್ಥಾನದಲ್ಲಿದ್ದಾರೆ ರವಿ, ಅಂತಹವರಿಗೆ ಸರಕಾರದಿಂದ ತೊಂದರೆಗಳು ಉಂಟಾಗ್ತವೆ. ಒಟ್ಟಾರೆ ಈ ವರ್ಷ ಮೇಷರಾಶಿಯವರಿಗೆ 3 ಸುಖ 3 ದುಃಖ. ಇನ್ನು ವೃಷಭ ರಾಶಿಯವರಿಗೆ ಕಳೆದ ವರ್ಷ ಸಾಕಷ್ಟು ಖರ್ಚಾಗಿತ್ತು, ಆದರೆ ಒಳ್ಳೆಯದಕ್ಕೆ ಖರ್ಚು ಮಾಡಿದ್ದೀರಿ ನೀವು. ಈ ವರ್ಷ ಸ್ವಲ್ಪ ಮನೋವ್ಯಥೆ ಕಾಡುತ್ತದೆ ನಿಮ್ಮನ್ನ, ಮನಸ್ಸಿಗೆ ದೊಡ್ಡ ಚಿಂತೆ ಕಾಡುತ್ತದೆ ನಿಮ್ಮನ್ನ. ನೀವು ಸಂಪಾದನೆ ಕಡಿಮೆ ಮಾಡ್ಕೊಳ್ತೀರಿ, ಖರ್ಚು ಜಾಸ್ತಿ ಮಾಡ್ತೀರಿ. ಮೇಷರಾಶಿಯವರು ಸಂಪಾದನೆಯನ್ನು ಜಾಸ್ತಿ ಮಾಡ್ತಾರೆ, ಸಂಪಾದನೆಗಿಂತ ಜಾಸ್ತಿ ಖರ್ಚು ಮಾಡ್ತಾರೆ. ನೀವು ವೃಷಭ ರಾಶಿಯವರು ಸ್ವಲ್ಪ ಸಂಪಾದನೆ ಕಡಿಮೆ ಮಾಡಿಬಿಡ್ತೀರಿ, ಉತ್ಸಾಹ ಕಡಿಮೆ ಆಗತ್ತೆ ನಿಮಗೆ, ಆದರೆ ಖರ್ಚು ಅಧಿಕವಾಗತ್ತೆ. ಎಚ್ಚರದಲ್ಲಿರತಕ್ಕದ್ದು. ಒಳ್ಳೆ ಆರೋಗ್ಯವಿರುತ್ತೆ ಈ ಬಾರಿ, ನಿಮಗೆ ಚಿಂತೆ ಇಲ್ಲ. ಆಗಾಗ ಒಂದಷ್ಟು ಸಣ್ಣ ಪುಟ್ಟ ಅನಾರೋಗ್ಯ ಕಾಡುತ್ತದೆ, ಆದರೆ ಆರೋಗ್ಯ ಚೆನ್ನಾಗಿರುತ್ತದೆ. ಇನ್ನು ಸರ್ಕಾರಗಳಲ್ಲಿ ಕೆಲಸವೂ ನಿಮಗೆ ಚೆನ್ನಾಗಾಗತ್ತೆ. ಕೋರ್ಟು ಕಚೇರಿಗಳಲ್ಲಿ ತೊಂದರೆಯ ಪ್ರಮಾಣ ಬಹಳ ಕಡಿಮೆ, ಆದರೆ ಖರ್ಚು ಜಾಸ್ತಿ ಇದೆ. ಅದರ ಬಗ್ಗೆ ವಿಚಾರ ಮಾಡಬೇಕು. ಒಟ್ಟಾರೆ ಸುಖ 6 ಉಂಟು ನಿಮಗೆ, 3 ದುಃಖ ಉಂಟು ನಿಮಗೆ ಈ ವರ್ಷ.
ಇನ್ನು ಮಿಥುನ ರಾಶಿಯವರಿಗೆ ಕಳೆದ ವರ್ಷ ನಿಮಗೆ ಸಂಪಾದನೆ ಚೆನ್ನಾಗಿದ್ದರೆ ಈ ವರ್ಷ ವೈಶಾಖ ಮಾಸದ ನಂತರದೊಳಗೆ ನೀವು ಮನೆ ತೆಗೆದುಕೊಳ್ಳಿಕ್ಕೋ ವಾಹನ ತೆಗೆದುಕೊಳ್ಳಿಕ್ಕೋ ಅಥವಾ ಯಾವುದೋ ಒಂದು ದೊಡ್ಡ ಕಾರ್ಯದಲ್ಲೋ ಹಣವನ್ನು ಹಾಕಬಹುದು. ಹಣ ಖರ್ಚಾಗತ್ತೆ, ಆದರೆ ಆಗುವ ಹಣದ ಖರ್ಚು ಒಳ್ಳೆಯದಕ್ಕೆ ಆಗತ್ತೆ, ಚಿಂತೆ ಬೇಡ. ನೀವು ಮನೆ ಕಟ್ಟೋರಿದ್ದೀರಿ ಅಂತಂದರೆ ಮುಂದುವರಿಬಹುದು. ಜಾತಕ ನೋಡಿಕೊಂಡು, ಇವೆಲ್ಲವೂ ಸ್ಥೂಲ ಫಲ ನೋಡಿಕೊಂಡು ಮುಂದುವರಿಯತಕ್ಕದ್ದು. ನಿಮ್ಮ ಭಾಗ್ಯಸ್ಥಾನವೂ ಕೂಡ ಸುಭದ್ರವಾಗಿದೆ. ಭಾಗ್ಯ ಬರ್ತಾ ಇಲ್ಲ ಅಂತಂದರೆ ಕಬ್ಬಿಣ ದಾನ ಮಾಡಿಕೊಳ್ಳಿ. 9ನೇ ಮನೆಯಲ್ಲಿ ಶನೈಶ್ಚರರಿದ್ದಾರೆ, ಎಳ್ಳೆಣ್ಣೆಯ ದಾನವನ್ನು ಮಾಡ್ರಿ, ಶನೈಶ್ಚರರ ಅನುಗ್ರಹ ದೊರೀತದೆ. ಮತ್ತೆ ನೀವು ಮಿಥುನ ರಾಶಿಯವರು ₹5 ಸಂಪಾದನೆ ಮಾಡ್ತೀರಿ, ₹5 ಖರ್ಚು ಮಾಡ್ತೀರಿ. ಆರೋಗ್ಯ ಬಹಳ ಚೆನ್ನಾಗಿಲ್ಲ ಈ ಬಾರಿ, ಸ್ವಲ್ಪ ಎಚ್ಚರದಲ್ಲಿರ್ತಕ್ಕದ್ದು. ಕೋರ್ಟು ಕಚೇರಿಯ ಕೆಲಸಗಳು 60% ಆಗತ್ತೆ, 40% ಆಗಲ್ಲ, ಆ ತರಹದ ಪರಿಸ್ಥಿತಿಯಲ್ಲಿರ್ತೀರಿ. ಸುಖ ದುಃಖವನ್ನು ನೋಡಿದಾಗ 6 ಸುಖ 3 ದುಃಖ ಉಂಟು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕ ರಾಶಿಯವರಿಗೆ 8ನೇ ಮನೆಯಲ್ಲಿ ಶನಿ ಇರೋದರಿಂದ ಏಳೋದು ಬೀಳೋದು ಏಟು ಮಾಡಿಕೊಳ್ಳೋದು ಈ ತರಹದ್ದೆಲ್ಲ ಇರ್ತದೆ. ಸ್ವಲ್ಪ ಹುಷಾರಾಗಿರ್ತಕ್ಕದ್ದು ಕರ್ಕರಾಶಿಯಲ್ಲಿ ಹುಟ್ಟಿದವರು. ಮುಖ್ಯವಾಗಿ ವೇಗವಾಗಿ ಹೋಗಬೇಡ್ರಿ, ಬಹಳ ಪ್ರಯಾಸದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ, ತೊಂದರೆಗಳು ಕಾಣ್ತಾ ಇವೆ. ಇನ್ನು ₹5 ಸಂಪಾದನೆ ಮಾಡ್ತೀರಿ, ₹11 ಖರ್ಚು ಮಾಡ್ತೀರಿ. ನೀವು ಸಹಿತ ಖರ್ಚಿನ ಬಗ್ಗೆ ಗಮನ ಕೊಡತಕ್ಕದ್ದು. ಆರೋಗ್ಯ ತುಂಬ ಚೆನ್ನಾಗಿರ್ತದೆ, ಚಿಂತೆ ಬೇಡ. ನಿಮಗೆ ಸಹಜವಾದ ಅನಾರೋಗ್ಯ ಉಂಟಾಗೋದಿಲ್ಲ, ಬಿದ್ದು ಎದ್ದು ದೇಹಕ್ಕೆ ತೊಂದರೆ ಮಾಡ್ಕೊಳ್ತೀರಿ, ಆ ತರಹದ ಅನಾರೋಗ್ಯ ಉಂಟು. ಇನ್ನು ಕೋರ್ಟು ಕಚೇರಿಗಳಲ್ಲಿ ಕೆಲಸ ಕಡಿಮೆ. ಶತ್ರುಗಳು ಕಳೆದ ವರ್ಷದಿಂದ ನಿಮಗೆ ಜಾಸ್ತಿ ಆಗ್ತಾ ಇದ್ದಾರೆ, ಈ ವರ್ಷವೂ ಇರ್ತಾರೆ. ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಶತ್ರುಗಳನ್ನು ಕೆಣಕ್ಲಿಕ್ಕೆ ಹೋಗಬೇಡ್ರಿ, ಸುಮ್ಮನಿರಿ, ಕಾರಣ ನಿಮಗೆ ತೊಂದರೆಯಾಗತ್ತೆ. ಇನ್ನು ಸಿಂಹರಾಶಿಯವರು 7ರಲ್ಲಿ ಶನಿ ಮತ್ತು 9, 10ರಲ್ಲಿ ಗುರುಗ್ರಹದ ಸಂಚಾರವಿದೆ. ಸಪ್ತಮದಲ್ಲಿ ಶನಿ ಇರೋದರಿಂದ ಶತ್ರುಗಳು ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ, ತೊಂದರೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಚಿಂತೆ ಬೇಡ, ಅವರನ್ನು ನೀವೇ ಗೆಲ್ತೀರಿ, ಅವರನ್ನು ಮೀರಿ ಬರ್ತಾರೆ. ಖರ್ಚು ಅತ್ಯಧಿಕ ಉಂಟು ಈ ಬಾರಿ. ಸಂಪಾದನೆಯ ಬಗ್ಗೆ ಗಮನ ಕೊಡೋದಿಲ್ಲ ನೀವು, ಸ್ವಲ್ಪ ಸಂಪಾದನೆಯ ಬಗ್ಗೆ ಸ್ಪಷ್ಟವಾದ ಗಮನವನ್ನು ನೀಡತಕ್ಕದ್ದು. ಈ ಬಾರಿ ನಿಮಗೆ ಗುರುಗ್ರಹ ಒಳ್ಳೆಯ ಆರೋಗ್ಯವನ್ನು ಕರುಣಿಸ್ತದೆ, ಚಿಂತೆ ಬೇಡ. ಅನಾರೋಗ್ಯ ಬಹಳ ಕಡಿಮೆ. ಕೆಲಸಗಳೂ ಕೂಡ ಸಮೃದ್ಧವಾಗುತ್ತೆ. 95 ಕೆಲಸಗಳಾಗ್ತವೆ ನಿಮ್ಮದು, ಒಂದು 5% ಕೆಲಸಗಳು ಆಗೋದಿಲ್ಲ. ಸುಖ ದುಃಖ ಸಮಾನವಾಗುಂಟು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿದ್ದೀರಿ, ನಿಮಗೆ 6ನೇ ಮನೆಯಲ್ಲಿ ಶನಿ, ಲಕ್ಷ್ಮೀಕರ ಹಣ ಉಂಟಾಗ್ತಾ ಇದೆ. ಆದರೆ ಹಣದ ಮೂಲವನ್ನು ಸರಿಯಾಗಿ ನೋಡಿಕೊಳ್ಳಿ, ಕಾರಣ ಈಗ ಬರುವ ಸಂಪತ್ತು ಮುಂದೆ ತೊಂದರೆ ಮಾಡುವಂತಹ ಸಾಧ್ಯತೆಗಳಿವೆ. ಆ ಹಣದ ಮೂಲವನ್ನು ಖಾತರಿಪಡಿಸಿಕೊಳ್ಳಿ. ನಾನು ಸರಿಯಾಗಿ ಸಂಪಾದನೆ ಮಾಡ್ತಾ ಇದ್ದೇನೆ, ಅಥವಾ ನೀವೇನು ಬುಕ್ಸ್ ಮೇಂಟೈನ್ ಮಾಡ್ಕೋಬೇಕಾಗಿದೆ ಅವೆಲ್ಲವನ್ನು ಕೂಡ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೇವೆ, ಇವೆಲ್ಲವನ್ನ ಗಮನಿಸಿ. ಈಗ ಬಂದಿರುವ ಹಣ ಇನ್ನೊಂದು 3-4 ವರ್ಷ ಆದಮೇಲೆ ಸಮಸ್ಯೆ ಕೊಡುತ್ತೆ ನಿಮಗೆ. ಹೀಗಾಗಿ ಎಚ್ಚರದಲ್ಲಿರಬೇಕು ಕನ್ಯಾ ರಾಶಿಯವರು. ಕನ್ಯಾ ರಾಶಿಯಲ್ಲೇ ಕೇತು ಇರೋದರಿಂದ ನಿಮ್ಮ ಆಲೋಚನೆಗಳಷ್ಟು ಸಹಜವಾಗಿರೋದಿಲ್ಲ. ಅಸಹಜವಾದ ಆಲೋಚನೆಗಳು, ಯಾವುದೋ ಒಂದು ಉನ್ಮಾದದ ಅವಸ್ಥೆಯಲ್ಲಿ ಇರುವ ಹಾಗೆ, ಅಥವಾ ಮತ್ತೊಬ್ಬರಿಗೆ ಹಿಂಸೆ ಮಾಡಿದ್ರೆ ಹೇಗೆ ಅಂತ ಹಿಂಸೆ ಮಾಡ್ಲಿಕ್ಕೆ ಹೋಗಲ್ಲ, ಆದರೆ ಹಿಂಸೆ ಮಾಡಿದ್ರೆ ಹೇಗೆ ಅನ್ನೋ ಆಲೋಚನೆಗಳು, ಚುಚ್ಚು ಮಾತು, ಈ ತರಹದ ವಿಚಾರಗಳು ಬರ್ತಿರ್ತವೆ. ಎಚ್ಚರದಲ್ಲಿ ಇರತಕ್ಕದ್ದು. ಸಂಪತ್ತು ಈ ಬಾರಿ ನಿಮಗೆ ಬರುವ ಸೂಚನೆ ಇದೆ. ಗುರುಗ್ರಹದ ವಿಶೇಷ ಆರಾಧನೆ ಮಾಡ್ರಿ, ಒಳ್ಳೆ ಕೆಲಸ, ಒಳ್ಳೆ ಸಂಪತ್ತು ಕನ್ಯಾ ರಾಶಿಯವರಿಗೆ ಬರ್ತದೆ. ಸಂಪಾದನೆ ಖರ್ಚು ಎರಡೂ ಕೂಡ ಸಮವಾಗಿದೆ. ₹5 ಸಂಪಾದನೆ ಮಾಡ್ತೀರಿ, ₹5 ಖರ್ಚು ಮಾಡ್ತೀರಿ. ಆರೋಗ್ಯ ಅನಾರೋಗ್ಯ ಸಮಾನವಾಗಿದೆ. ದೀರ್ಘಕಾಲದ ಅನಾರೋಗ್ಯದಿಂದ ನರಳುತ್ತಾ ಇರುವವರಿಗೆ ಗುರು ಸೇವೆಯಿಂದ ನಿವೃತ್ತಿ ಉಂಟು. ಗುರುಗಳ ಪ್ರಾರ್ಥನೆ ಮಾಡ್ರಿ, ವಾದಿರಾಜರ ಸೇವೆ ಮಾಡಬನ್ನಿ, ರಾಯರ ಸೇವೆ ಮಾಡಬನ್ನಿ, ಚಂದ್ರಿಕಾಚಾರ್ಯರ ಸ್ಮರಣೆ ಮಾಡ್ರಿ, ಟೀಕಾಕೃತ್ಪಾದರ ಸ್ಮರಣೆ ಮಾಡ್ರಿ, ನಿಮ್ಮ ಅನಾರೋಗ್ಯ ಪರಿಹಾರವಾಗ್ತದೆ. ಇನ್ನು ಕೋರ್ಟ್ ಕಚೇರಿಗಳಲ್ಲಿ ಈ ಬಾರಿ ನಿಮಗೊಂದು 30% ಕೆಲಸ ಆಗುತ್ತೆ, 70% ಆಗೋದಿಲ್ಲ, ಆ ತರಹದ ಸಮಸ್ಯೆ ಇದೆ. ಒಟ್ಟಾರೆ ಇಡೀ ವರ್ಷದ ಸುಖ ದುಃಖಗಳನ್ನು ನೋಡಿದಾಗ ಹೆಚ್ಚು ಸುಖ ಕಾಣುತ್ತದೆ, ದುಃಖ ಕಡಿಮೆ ಕಾಣುತ್ತೆ. ಮನಸ್ಸಿನ ನೆಮ್ಮದಿ, ಅದನ್ನು ಹೇಳೋದಾದರೆ ನೆಮ್ಮದಿ ಇರುತ್ತದೆ. ಏನೇ ಕಷ್ಟ ಬಂದರೂ ಕೂಡ ಎದುರಿಸ್ತೀರಿ. ಆ ಶಕ್ತಿಯನ್ನು ಸಹಿತ ಕೇತುಗ್ರಹ ನಿಮಗೆ ನೀಡುತ್ತದೆ. ಇನ್ನು ತುಲಾರಾಶಿಯವರು ಈ ಬಾರಿ ನಿಮಗೆ ಸ್ವಲ್ಪ ತಿರುಗಾಟ ಜಾಸ್ತಿ ಇದೆ. ತಿರುಗಾಟದಿಂದ ಶ್ರಮವೂ ಅಧಿಕವಿದೆ. ತೀರ್ಥಕ್ಷೇತ್ರಗಳಿಗೆ ಹೋಗುವ ಯೋಗವೂ ಇದೆ. ಎರಡೂ ತರಹದ ರೀತಿಯಲ್ಲಿ ಓಡಾಡ್ತೀರಿ. ಒಂದು ಸಂತೋಷ ಕೊಡುವಂತಹ ಓಡಾಟ, ಶ್ರಮ ಕೊಡುವ ಓಡಾಟ, ಎರಡೂ ಕೂಡ ಈ ಬಾರಿ ನಿಮಗುಂಟು. ಈ ಬಾರಿ ಯಾತ್ರೆ ಮಾಡುವುದಿದ್ರೆ ವಿಚಾರವನ್ನು ತುಲಾರಾಶಿಯವರು ಮಾಡಬಹುದು, ಚೆನ್ನಾಗಿರ್ತದೆ. ಸಂಪಾದನೆ ಕಡಿಮೆ ಮಾಡ್ಕೊಳ್ತೀರಿ, ಖರ್ಚು ಜಾಸ್ತಿ ಮಾಡ್ತೀರಿ. ₹2 ಸಂಪಾದನೆ, ₹8 ಖರ್ಚು. ಖರ್ಚಿನ ಬಗ್ಗೆ ಗಮನವಿರಲಿ ತುಲಾರಾಶಿಯವರಿಗೆ. ನೀವು ಸಹಜವಾಗಿ ವ್ಯಾಪಾರಿ ಬುದ್ಧಿಯವರು, ಆದರೆ ಈ ವರ್ಷ ಆದಾಯದ ಬಗ್ಗೆ ಗಮನ ಕಡಿಮೆ ಕೊಡ್ತೀರಿ, ಖರ್ಚು ಜಾಸ್ತಿ ಮಾಡ್ತೀರಿ. ದೊಡ್ಡವರ ಜೊತೆಯಲ್ಲಿ ವಿರೋಧ ಉಂಟಾಗುವ ಸಾಧ್ಯತೆ ಇದೆ. ವೈಶಾಖ ಜ್ಯೇಷ್ಠಗಳ ನಂತರದಲ್ಲಿ ದೊಡ್ಡವರ ಜೊತೆಯಲ್ಲಿ, ಮನೆಯಲ್ಲಿ ಹಿರಿಯರ ಜೊತೆ ಒಳಗೆ ಇಂತಹವರ ಜೊತೆಯಲ್ಲಿ ಜಗಳ ಆಡುವಂತಹ ಒಂದು ಸ್ವಭಾವ ನಿಮ್ಮಲ್ಲಿ ಬರ್ತದೆ. ಅದನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು. ತೀರ್ಥಕ್ಷೇತ್ರಗಳಿಗೆ ಹೋಗಿ ಬನ್ನಿ, ಅದು ಕಡಿಮೆ ಆಗ್ತದೆ.
ಇನ್ನು ಆರೋಗ್ಯ ನಿಮಗೆ ಚೆನ್ನಾಗಿದೆ ಈ ಬಾರಿ, ಅನಾರೋಗ್ಯ ನಿಮ್ಮನ್ನು ಬಾಧಿಸೋದೇ ಇಲ್ಲ. ಸಣ್ಣ ಪುಟ್ಟ ಜ್ವರ ನೆಗಡಿಗಳಷ್ಟೇ ಈ ಬಾರಿ ನಿಮಗೆ. ಕೆಲಸ ಕಾರ್ಯಗಳು 95 ಕೆಲಸಗಳಾಗ್ತವೆ, ನಿಮ್ಮದು ಒಂದು 5 ಭಾಗ ಕೆಲಸವಾಗುವುದಿಲ್ಲ, ಆ ಕ್ರಮದಲ್ಲಿದೆ. ಒಟ್ಟಾರೆ ನೆಮ್ಮದಿಯನ್ನು ನೋಡಿದಾಗ 3 ನೆಮ್ಮದಿ 3 ಅಶಾಂತಿ ಎರಡೂ ಕೂಡ ಉಂಟು. ಸಮಾನವಾಗಿ ಈ ವರ್ಷ ಕಳೀತದೆ ನಿಮಗೆ. ಇನ್ನು ವೃಶ್ಚಿಕ ರಾಶಿಯವರು, ನೀವು ಯಾವುದಾದ್ರೂ ಸಹಿತ ಭೂಮಿಯನ್ನು ತೆಗೆದುಕೊಳ್ಬೇಕು, ಆಸ್ತಿಯನ್ನು ತೆಗೆದುಕೊಳ್ಬೇಕು ಅಂದರೆ ನಿಶ್ಚಿತವಾಗಿ ಈ ವರ್ಷ ಆ ಕಾರ್ಯಕ್ಕೆ ಕೈ ಹಾಕ್ರಿ, ಕೆಲಸವಾಗ್ತದೆ. ನವಗ್ರಹಗಳ ಪೂಜೆ ಮಾಡಿ ಆರಂಭ ಮಾಡ್ರಿ. ಶನೈಶ್ಚರರ ಅನುಗ್ರಹ, ಬೃಹಸ್ಪತಿ ಅನುಗ್ರಹ, ಕುಜನ ಅನುಗ್ರಹ 3 ಗ್ರಹಗಳನ್ನು ವಿಶೇಷವಾಗಿ ಆರಾಧನೆ ಮಾಡಿ ನೀವು ಆಸ್ತಿಯನ್ನು ತೆಗೆದುಕೊಳ್ಳಕ್ಕೆ ಮುಂದಾದರೆ ನಿಮಗೆ ಆಸ್ತಿ ದೊರೀತದೆ ಈ ಬಾರಿ. ಅದರಲ್ಲೂ ಸಹಿತ ನೀರಿರುವ ಪ್ರದೇಶಗಳಲ್ಲಿ, ಅರ್ಥಾತ್ ನದಿ ತೀರ, ಕೆರೆಗಳ ಹತ್ತಿರ ಈ ತರಹದ ಪ್ರದೇಶಗಳು ದೊರೆಯುವ ಸಾಧ್ಯತೆ ಇದೆ. ಪ್ರಯತ್ನವನ್ನು ಪಡತಕ್ಕದ್ದು. ನೀವು 8 ರೂಪಾಯಿ ಸಂಪಾದನೆ ಮಾಡ್ತೀರಿ, 14 ರೂಪಾಯಿ ಖರ್ಚು ಮಾಡ್ತೀರಿ. ನಿಮಗೂ ಸಹಿತ ಖರ್ಚು ಅಧಿಕವಾಗಿದೆ, ಆದರೆ ಭೂಮಿಯ ಮೇಲೆ ಹಣವನ್ನು ಖರ್ಚು ಮಾಡುವಂತಹ ಯೋಗವಿದೆ. ಆರೋಗ್ಯ ಚೆನ್ನಾಗಿದೆ, ಆದರೆ ಅನಾರೋಗ್ಯ ಕಾಡಿಸ್ತದೆ. ನಿಮ್ಮ ತಾಯಿಯವರಿಗೆ, ನಿಮ್ಮ ತಾಯಿ ಬದುಕಿದ್ದಲ್ಲಿ ಅವರಿಗೂ ಸಹಿತ ಅನಾರೋಗ್ಯ ಕಾಡುತ್ತದೆ. ಅದರ ಬಗ್ಗೆ ಎಚ್ಚರ ಇರತಕ್ಕದ್ದು. ಇನ್ನು 80-90 ಭಾಗ ಕಾರ್ಯಗಳಾಗ್ತವೆ ನಿಮ್ಮದು ಕೋರ್ಟು ಕಚೇರಿಗಳಲ್ಲಿ, ಕೆಲವು ಆಗುವುದಿಲ್ಲ. 3 ಸುಖ ಉಂಟು, 3 ದುಃಖ ಉಂಟು. ಇನ್ನು ಧನುರಾಶಿಯವರು, ಈ ಒಟ್ಟಾರೆ 12 ರಾಶಿಯೊಳಗೆ ಧನುರಾಶಿಯವರು ಹಣ ಉಳಿಸ್ಕೊಳ್ತಾರೆ. ಇನ್ನು ಮಿಕ್ದವರೆಲ್ಲ ಖರ್ಚು ಜಾಸ್ತಿ ಮಾಡೋರೆ. 11 ರೂಪಾಯಿ ಸಂಪಾದನೆ ಮಾಡ್ತೀರಿ, 5 ರೂಪಾಯಿ ಖರ್ಚು ಮಾಡ್ತೀರಿ, 6 ರೂಪಾಯಿ ಎತ್ತಿಟ್ಕೊಳ್ತೀರಿ. ಅರ್ಥಾತ್ ಖರ್ಚನ್ನು ಕಡಿಮೆ ಮಾಡಿಕೊಳ್ತೀರಿ. ಮತ್ತು ಗುರು ಇಷ್ಟು ದಿವಸ ಚತುರ್ಥದಲ್ಲಿ, ಇನ್ನು ಮೇಲೆ ಪಂಚಮ. ಹೀಗಾಗಿ ಒಳ್ಳೆಯ ಅತ್ಯಂತ ಸತ್ಫಲಗಳನ್ನು ಗುರುಗ್ರಹದಿಂದ ನೀವು ಪಡಿಬಹುದು. ನಿಮ್ಮ ಜಾತಕದಲ್ಲಿ ಗುರು ದುಸ್ಥಾನದಲ್ಲಿದ್ದರೆ ಗುರುವಿನ ಪೂಜೆಯನ್ನು ಮಾಡಿ, ಗುರುಗಳ ಪೂಜೆಯನ್ನು ಮಾಡಿ, ಬೃಹಸ್ಪತ್ಯಾಚಾರ್ಯರ ಅನುಗ್ರಹ ದೊರೀತದೆ. ಇನ್ನು ಆರೋಗ್ಯದಲ್ಲಿ ವಿಷಯದಲ್ಲಿ ಸ್ವಲ್ಪ ನೀವು ಎಚ್ಚರದಲ್ಲಿರಬೇಕು. ನಿಮಗೆ ಸಣ್ಣ ಪುಟ್ಟ ವಿಷಯಗಳಿಂದಲೂ ಇನ್ಫೆಕ್ಷನ್ ಆಗೋದು, ತೊಂದರೆಯಾಗೋದು ಕಾಣುತ್ತದೆ. ಅದರ ಬಗ್ಗೆ ಎಚ್ಚರದಲ್ಲಿರಬೇಕು. ಸಣ್ಣ ಪುಟ್ಟ ಆರೋಗ್ಯಗಳು ಬಹಳ ಕಾಡ್ತವೆ ನಿಮ್ಮನ್ನು ಈ ಸರ್ತಿ ಧನುರಾಶಿಯವರಿಗೆ. ಆ ನಂತರ ಕೋರ್ಟು ಕಚೇರಿಗಳಲ್ಲಿ ಕೆಲಸ ಕಾರ್ಯ ಕಡಿಮೆ ಆಗುತ್ತೆ, ಆಗದೇ ಇರೋದು ಜಾಸ್ತಿ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿತಕ್ಕದ್ದು. ಮನಸ್ಸಿನ ನೆಮ್ಮದಿ ಪರಿಪೂರ್ಣವಾಗಿದೆ. ಮಧ್ಯದೊಳಗಡೆಗೆ ಆಗಾಗ ಅಶಾಂತಿ ನಿಮ್ಮನ್ನು ಕಾಡ್ತದೆ. ಇನ್ನು ಮಕರ ರಾಶಿಯವರು 14 ರೂಪಾಯಿ ಸಂಪಾದನೆ ಮಾಡ್ತೀರಿ, 14 ರೂಪಾಯಿ ಖರ್ಚು ಮಾಡ್ತೀರಿ. 7.5 ಕಡೆಯ ಭಾಗದೊಳಗೆ ನೀವಿದ್ದೀರಿ. ನಿಮಗೆ ಕಳೆದ 5-6 ವರ್ಷಗಳಲ್ಲಿ ತೊಂದರೆಯಾಗಿಲ್ಲ, ಈಗ ತೊಂದರೆಯಾಗ್ತಾ ಇದೆ ಅಂತಂದರೆ ವಿಶ್ವನಂದಿನಿಯಲ್ಲಿ 7.5 ಕುರಿತ ಲೇಖನ ಇದೆ, ಅದನ್ನು ಓದಿ ಪರಿಹಾರ ಮಾಡಿಕೊಂಡು ಬಿಡಿ. ಈಗಲೇ ಪರಿಹಾರ ಮಾಡಿಕೊಳ್ಬೇಕು ನೀವು. ಈಗ ಪರಿಹಾರ ಮಾಡಿಕೊಳ್ಳಿಲ್ಲ ಅಂದರೆ ಮತ್ತೆ ಇನ್ನು 27 ವರ್ಷಗಳ ಕಾಲ ಆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಲ್ಲ. ಇನ್ನು ಕಳೆದ 5-6 ವರ್ಷಗಳಲ್ಲಿ ಬಹಳ ಕಷ್ಟಪಟ್ಟಿದ್ದೀರಿ, ಈಗ ಸ್ವಲ್ಪ ಒಳ್ಳೆಯದು ಕಾಣಿಸ್ತಾ ಇದೆ ಅಂದರೆ ನಿಮಗೆ 7.5 ಕಳೀತಿದ್ದ ಹಾಗೆ ಪರಿಪೂರ್ಣವಾಗಿ ಒಳ್ಳೆಯದಾಗತ್ತೆ. ಚಿಂತೆ ಬೇಡ. ಶನೈಶ್ಚರರ ಆರಾಧನೆಯನ್ನು ಮಾಡತಕ್ಕದ್ದು ಮಕರ ರಾಶಿಯವರು. ಇನ್ನು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ನಿಮಗೆ ಅನಾರೋಗ್ಯ ಕಾಡುತ್ತದೆ. ಆಸ್ತಿ ಬರುವಂತಹ ಸಾಧ್ಯತೆ ಇದೆ ನಿಮಗೆ. ಅದರಲ್ಲಿಯೂ ಹಿಂದಿನ ಪೂರ್ವಜನ್ಮದ ಪುಣ್ಯದ ಫಲದಿಂದ ನಿಮಗೆ ಆಸ್ತಿ ಬರುವ ಸಾಧ್ಯತೆ ಇದೆ. ಅದನ್ನು ಪಡೆದುಕೊಳ್ಳಲಿಕ್ಕೆ ದೇವತೆಗಳ ಆರಾಧನೆಯನ್ನು ಮಾಡಿರಿ. ಕೋರ್ಟು ಕಚೇರಿಗಳಲ್ಲಿ ಕೆಲಸ ನಿಮಗೊಂದು 80 ಭಾಗ ಆಗುತ್ತೆ, ಒಂದು 20 ಭಾಗ ಆಗದೆ ಹೋಗಿಬಿಡುತ್ತದೆ. ಇನ್ನು ನೆಮ್ಮದಿ ಚೆನ್ನಾಗಿದೆ ನಿಮಗೆ, ಮನಸ್ಸು ನೆಮ್ಮದಿಯಲ್ಲಿ ಇಟ್ಕೊಂಡಿರ್ತೀರಿ. ಅಶಾಂತಿಯೂ ಸಹಿತ ಆಗಾಗ ಕಾಡ್ತಿರ್ತದೆ. ಯಾರಿಗೆ 7.5 ಕಡೆಯ ಭಾಗದಲ್ಲಿ ಕಷ್ಟ ಬರ್ತಾ ಇದೆ ಅವರ ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದೇ ಬಹಳ ಕಷ್ಟವಾಗುತ್ತೆ. ಹೀಗಾಗಿ ಪರಿಹಾರ ಮಾಡಿಕೊಳ್ಳತಕ್ಕದ್ದು. ಇನ್ನು ಕುಂಭರಾಶಿಯವರು ಜನ್ಮದಲ್ಲೇ ಶನಿ 7.5 ನಡೀತಾ ಇದೆ, ಮಧ್ಯದ ಭಾಗದಲ್ಲಿದ್ದೀರಿ. ಹಿಂದೆ ಬಹಳ ಕಷ್ಟವಿದೆ, ಈಗ ಕಷ್ಟ ಮುಂದುವರಿತಾ ಇದೆ ಅಂತಂದರೆ ಪರಿಹಾರವಾಗುತ್ತೆ ಅಂತ ಅರ್ಥ. ಕಳೆದ 2-3 ವರ್ಷಗಳಲ್ಲಿ ನಿಮಗೇನೂ ಕಷ್ಟವಿಲ್ಲ ಅಂದರೆ ಮುಂದೆ ಕಷ್ಟ ಬರುವ ಸಾಧ್ಯತೆ ಇದೆ. ಈಗಿನಿಂದ ಶನೈಶ್ಚರರ ಆರಾಧನೆ ಮಾಡಿರಿ. ಪ್ರತಿ ಶನಿವಾರ, ಇದು ಮಕರ, ಕುಂಭ, ಮೀನ 3 ರಾಶಿಯವರಿಗೆ ಹೇಳ್ತಾ ಇದ್ದೇನೆ, ಪ್ರತಿ ಶನಿವಾರದ ದಿವಸ ಶನೈಶ್ಚರರ ಸ್ತೋತ್ರವನ್ನು ಪಠಣ ಮಾಡಿರಿ. ಭಾವಿ ಸಮೀರರು ಹೇಳಿದಂತಹ ಶನೈಶ್ಚರ ಸ್ತೋತ್ರವನ್ನು ಪಠಣ ಮಾಡಿರಿ. ಕಬ್ಬಿಣ ದಾನ ಮಾಡ್ಕೊಳ್ಳಿ, ಬಹಳ ಬೇಗ ಫಲ ನೀಡುತ್ತದೆ. ಕಬ್ಬಿಣ ದಾನ ಯಾರೂ ತೆಗೆದುಕೊಳ್ಳೋದಿಲ್ಲ. ಎಲ್ಲಿ ದೇವಸ್ಥಾನಗಳು, ಮಠಗಳು, ಗೋಶಾಲೆಗಳನ್ನು ಕಟ್ತಿರ್ತಾರೆ ಅಂಥ ಕಡೆಗೆ ಏನು ಕಬ್ಬಿಣ ಬೇಕೋ ಅದನ್ನು ಕಬ್ಬಿಣವನ್ನು ಅವರಿಗೆ ಒದಗಿಸಿಕೊಡಿ. ಅದು ಮಹಾಫಲವನ್ನು ನೀಡುತ್ತದೆ, ಬಹಳ ಬೇಗ ಕಷ್ಟ ಪರಿಹಾರವನ್ನು ಮಾಡ್ತದೆ. ಮಕರ ರಾಶಿ, ಕುಂಭರಾಶಿ, ಮೀನರಾಶಿಯವರು. ಇನ್ನು ನಿಮಗೂ ಸಹಿತ ಆಸ್ತಿ ಬರುವಂತಹ ಲಕ್ಷಣಗಳಿವೆ. ಆದರೆ ಈ ಆಸ್ತಿಯಿಂದ ತೊಂದರೆ ಆಗ್ತದೆ. ಮಕರ ರಾಶಿಯವರಿಗೆ ಪುಣ್ಯದ ಫಲವಾಗಿ ಆಸ್ತಿ ದೊರೆಯುತ್ತದೆ, ನಿಮಗೆ ಪಾಪದ ಫಲವಾಗಿ ಆಸ್ತಿ ಬರುವ ಸಾಧ್ಯತೆ ಇದೆ. ಅಂದರೆ ಯಾವ ಆಸ್ತಿ ಬರೋದರಿಂದ ತೊಂದರೆ ಉಂಟಾಗುತ್ತೋ ಆ ತರಹದ ಆಸ್ತಿ, ವಾಹನಗಳು ಬರುವಂಥ ಸಾಧ್ಯತೆ ಇದೆ. ಈ ಸರ್ತಿ ಹೊಸ ವಾಹನ ಖರೀದಿ ಮಾಡಬೇಕಾದರೆ ಅಥವಾ ಹೊಸ ಭೂಮಿ ಖರೀದಿ ಮಾಡಬೇಕಾದರೆ ಒಳ್ಳೆ ಮುಹೂರ್ತಗಳನ್ನು ನೋಡಿ
ಜಾತಕವನ್ನು ನೋಡಿಕೊಂಡು ದುಷ್ಫಲಗಳ ಪರಿಹಾರ ಮಾಡಿಕೊಂಡು ಮುಂದುವರಿರಿ. ಇಲ್ಲದೇ ಇದ್ದರೆ ನೀವು ಈ ವರ್ಷ ತೆಗೆದುಕೊಳ್ಳುವಂತಹ ವಾಹನ, ಭೂಮಿಗಳು ನಿಮಗೆ ತೊಂದರೆ ಉಂಟು ಮಾಡ್ತವೆ. ಇನ್ನು ಮೀನರಾಶಿಯವರು, ನಿಮಗೆ 7.5 ಆರಂಭವಾಗಿದೆ, ಕಷ್ಟಗಳ ಆರಂಭವಾಗಿವೆ ಅಂತಂದರೆ ಶನೈಶ್ಚರರ ಆರಾಧನೆ ಬಿಡಬೇಡಿ. ನಿರಂತರ ಶನೈಶ್ಚರರ ಆರಾಧನೆ ಮಾಡಿ. ಕಷ್ಟಗಳ ಆರಂಭ ಆಗಿಲ್ಲ ಅಂದರೆ ಇನ್ನೂ ವಿಶೇಷವಾಗಿ ಮಾಡಿರಿ. 7.5 ಬಗ್ಗೆ ತಿಳ್ಕೊಳ್ಬೇಕಾದ ಮಹತ್ವದ ವಿಷಯ ಏನಂದರೆ 7.5 7.5 ವರ್ಷ ಇರುತ್ತೆ. ಈ 7.5 ವರ್ಷದಲ್ಲಿ ಮೊದಲ 5 ವರ್ಷಗಳು 2.5 5 ವರ್ಷಗಳು ಕಷ್ಟಪಟ್ಟುಬಿಟ್ರೆ ಕಡೆಯ 2.5 ವರ್ಷದಲ್ಲಿ ಆ ಕಷ್ಟ ಪರಿಹಾರವಾಗಿ ಬಿಡುತ್ತೆ. ಮೊದಲ 5 ವರ್ಷ ಬಹಳ ಸುಖ ಇದ್ದರೆ ಕಡೆಯ 2.5 ವರ್ಷದಲ್ಲಿ ಕಷ್ಟ ಆರಂಭ ಆಗಿಬಿಟ್ರೆ ಆ ಕಷ್ಟ ಪರಿಹಾರವಾಗ್ಲಿಕ್ಕೆ ಮತ್ತೆ 27 ವರ್ಷ ಬೇಕು. ಹೀಗಾಗಿ ಬಹಳ ಎಚ್ಚರದಲ್ಲಿರ್ತಕ್ಕದ್ದು. ವಿಶೇಷವಾಗಿ ಶನೈಶ್ಚರರ ಆರಾಧನೆ ಮಾಡಿರಿ. ಇವೆಲ್ಲವೂ ಸೂಚನೆಗಳು. ಭಗವಂತ ನಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳಿಕ್ಕೆ ಇವೆಲ್ಲವನ್ನು ಕೊಟ್ಟಿದ್ದಾನೆ. ಈ ಗ್ರಹಗಳಿಂದ ಹಿಂಗಾಗತ್ತೆ ಅಂತ ತಿಳಿದಾಗ ಮೊದಲೇ ಪರಿಹಾರ ಮಾಡಿಕೊಂಡಲ್ಲಿ ದುಷ್ಫಲಗಳು ಪರಿಹಾರವಾಗ್ತವೆ. ಹರಿವಾಯು ದೇವತಾ ಗುರುಗಳನ್ನು ಆಶ್ರಯಿಸಿದರೆ, ನಾವು ಶ್ರೀಮದ್ ಭಾಗವತದ ಉಪನ್ಯಾಸಗಳಲ್ಲಿ ತಿಳಿದ ಹಾಗೆ ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ನಮ್ಮ ಜೀವನದಲ್ಲಿ ಏನೇ ಕೆಟ್ಟದ್ದಾಗಲಿ ಅದು ನಮಗೆ ಅಶುಭ ಅಲ್ಲ. ಭಗವಂತ ನಮಗೆ ಅದರಿಂದ ಒಳ್ಳೆಯದೇ ಮಾಡ್ತಾನೆ. ನಮಗೆ ಗುಣಗಳನ್ನು ಕಲಿಸ್ತಾನೆ, ನಮಗೆ ಪಾಠ ಕಲಿಸ್ತಾನೆ, ನಮ್ಮನ್ನು ಉನ್ನತಿ ಕರ್ಕೊಂಡು ಹೋಗ್ತಾನೆ. ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿದರೆ ಸುಡ್ತದೆ ನಿಜ, ಆದರೆ ಕೊಳೆ ಕಳ್ಕೊಳ್ತದೆ. ಸಜ್ಜನರಿಗೆ ಬರುವ ಕಷ್ಟಗಳು ಆ ರೀತಿಯಾಗಿ. ಹೀಗಾಗಿ ಭಗವಂತನ ಪ್ರಾರ್ಥನೆ ಮಾಡಿರಿ, ಭಗವಂತ ರಕ್ಷಣೆ ಮಾಡ್ತಾನೆ. ಮತ್ತೆ ಹೇಳ್ತೇನೆ, ಇವೆಲ್ಲವೂ ಸ್ಥೂಲ ಫಲಗಳು. ಹೀಗಿವೆ ಅಂದರೆ ಹೀಗಾಗಲೇಬೇಕು ಅಂತಲ್ಲ, ಇವೆಲ್ಲ ಸ್ಥೂಲ. ಮೇಷರಾಶಿಯೊಳಗೆ ಜಗತ್ತಿನಲ್ಲಿ ಕೋಟಿ ಕೋಟಿ ಜನ ಹುಟ್ಟಿದ್ದಾರೆ. ಎಲ್ಲರಿಗೂ ಒಂದೇ ಫಲ ಬರುತ್ತೇನೋ? ಬರೋದಿಲ್ಲ. ಅವರವರ ಕರ್ಮಾನುಸಾರವಾಗಿ ಅವರ ಜಾತಕ ಇರುತ್ತೆ, ಜಾತಕದ ಅನುಸಾರವಾಗಿ ಮನೆ ಇರುತ್ತೆ, ಮನೆಯ ಅನುಸಾರವಾಗಿ ದೇಹ ಇರುತ್ತೆ, ಈ 4ರ ಅನುಸಾರವಾಗಿ ಅವರ ಜೀವನ ಇರುತ್ತೆ. ಅದರಲ್ಲಿ ಇರುವ ಸತ್ಫಲಗಳು ಅಧಿಕವಾಗಬೇಕು, ಮೂಲದಲ್ಲಿರುವ ಕರ್ಮ ಕಳ್ಕೋಬೇಕು. ಕರ್ಮ ಕಳ್ಕೊಳ್ಳೋದು ಯಾವುದರಿಂದ? ಹರಿವಾಯು ದೇವತಾ ಗುರುಗಳ ಅನುಗ್ರಹದಿಂದ. ಜಾತಕದ ದುಷ್ಫಲಗಳ ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ನವಗ್ರಹಗಳ ಆರಾಧನೆ, ದಾನ ಧರ್ಮಾದಿಗಳಿಂದ. ವಾಸ್ತುವನ್ನು, ಮನೆಯನ್ನು ಸರಿ ಮಾಡಿಕೊಳ್ಳೋದು ಹೇಗೆ? ಸರಿಯಾದ ರೀತಿಯಲ್ಲಿ ಶುದ್ಧವಾದ ವಾಸ್ತುಶಾಸ್ತ್ರವನ್ನು, ವಿಶ್ವಕರ್ಮರಿಂದ ಉಪದಿಷ್ಟವಾದ ವಾಸ್ತುಶಾಸ್ತ್ರವನ್ನು ತಿಳ್ಕೊಂಡು ಪರಿಹಾರ ಮಾಡಿಕೊಳ್ಳೋದ್ರಿಂದ. ದೇಹ ಸರಿ ಮಾಡಿಕೊಳ್ಳೋದು ಹೇಗೆ? ಹರಿವಾಯು ದೇವತಾ ಗುರುಗಳ ಅನುಗ್ರಹದಿಂದ, ಅವರ ಸೇವೆ ಮಾಡೋದರಿಂದ, ಧರ್ಮಾಚರಣೆ ಮಾಡೋದರಿಂದ. ನಾವು ಶುದ್ಧ ಧರ್ಮದ ಆಚರಣೆ ಮಾಡಿದವಾ, ದೇಹ ಶುದ್ಧವಾಗುತ್ತೆ. ದೇಹದಲ್ಲಿ ಅಶುದ್ಧಿ ಇದ್ದರೆ ಹಿಂದಿನ ಯಾವುದೂ ಫಲ ಕೊಡೋದಿಲ್ಲ. ಮೊದಲು ದೇಹ ಶುದ್ಧಿ, ಆಮೇಲೆ ಮನೆ ಶುದ್ಧಿ, ಆಮೇಲೆ ಜಾತಕ ಶುದ್ಧಿ, ಆಮೇಲೆ ಕರ್ಮಶುದ್ಧಿ ಸಹಜವಾಗಿ ಆಗ್ತಾ ಹೋಗುತ್ತೆ. ದೇಹ ಶುದ್ಧಿಗೂ ಹರಿವಾಯು ದೇವತಾ ಗುರುಗಳು ಬೇಕು. ವಾಸ್ತುಶುದ್ಧಿ, ಜಾತಕ ಶುದ್ಧಿ, ಕರ್ಮ ಪರಿಹಾರಕ್ಕೂ ಹರಿವಾಯು ದೇವತಾ ಗುರುಗಳ ಅನುಗ್ರಹ ಬೇಕು. ಆ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ದೊರೆಯಲಿ, ಪ್ರತಿಯೊಬ್ಬರಿಗೂ ಸತ್ಫಲ ಉಂಟಾಗಲಿ. ಈ ಕ್ರೋಧಿ ಸಂವತ್ಸರದ ಪ್ರಧಾನ ಫಲವಾದ ಕ್ರೋಧ ಯಾರಲ್ಲೂ ಬಹಳ ಉಂಟಾಗದಿರಲಿ. ಸಾತ್ವಿಕ ಕ್ರೋಧ ಅವಶ್ಯವಾಗಿ ಇರತಕ್ಕದ್ದು. ನಮ್ಮ ಶಾಸ್ತ್ರವನ್ನ, ನಮ್ಮ ಧರ್ಮವನ್ನ, ನಮ್ಮ ಗುರುಗಳನ್ನ, ನಮ್ಮ ಗುರು ಪರಂಪರೆಯನ್ನು ಯಾರು ನಿಂದೆ ಮಾಡ್ತಾರೆ ಅವರ ಬಗ್ಗೆ ಇರುವ ಕ್ರೋಧ ಅದು ಸಾತ್ವಿಕ ಕ್ರೋಧ ಅವಶ್ಯವಾಗಿ ಇರತಕ್ಕದ್ದು. ಅದನ್ನು ಕಡಿಮೆ ಮಾಡ್ಕೊಳ್ಬೇಡ್ರಿ. ವಿನಾಕಾರಣ ಸಿಟ್ಟಿಗೆ ಬರುವಂಥದ್ದು. ಕೋಪವೆಂಬುದು ನೆರೆ ಪಾಪ. ಕೋಪ ಬಂತೋ ಪಾಪ ಬಂತು ಅಂತ ಅರ್ಥ. ಬಾಯಿಗೆ ಬಂದಾಗ ಮಾತಾಡ್ತಾನೆ ಮನುಷ್ಯ, ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾನೆ, ಜೀವನ ಹಾಳು ಮಾಡ್ಕೊಳ್ತಾನೆ. ಆ ಕೋಪ, ಆ ರಾಜಸ ತಾಮಸ ಕೋಪಗಳು ಸಜ್ಜನರಿಗೆ ಉಂಟಾಗದಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ವಿಶ್ವನಂದಿನಿಯ ಎಲ್ಲ ಬಾಂಧವರಿಗೂ ಸಹಿತ ಶ್ರೀ ಕ್ರೋಧಿ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹರಿವಾಯು ದೇವತಾ ಗುರುಗಳ ಕರುಣೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಮೇಲಿರಲಿ. ನಿಮ್ಮೆಲ್ಲರಿಗೂ ದೀರ್ಘವಾದ ಆಯುಷ್ಯ, ದೃಢವಾದ ಆರೋಗ್ಯ, ಸಾತ್ವಿಕವಾದ ಸಂಪತ್ತು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಸ್ವಾಮಿ ಅನುಗ್ರಹಿಸಿ ನಿಮ್ಮೆಲ್ಲರಿಂದ ಸಾಧನೆಯನ್ನು ಮಾಡಿಸಲಿ. ಮಧ್ವಶಾಸ್ತ್ರದ ಜ್ಞಾನ ನಿಮ್ಮೆಲ್ಲರಿಗೆ ದೊರೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ, ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.